Hi my dear students, welcome back to my channel. So ಇನ್ನೇನು ಎಲ್ಲರೂ ಕೂಡ ಸೈನ್ಸ್ ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಗೆ ಪ್ರಿಪೇರ್ ಆಗ್ತಿರ್ತೀರಾ. ಸೊ ನಾಳೆ ನಿಮ್ಗೆ ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ ಚೇಂಜ್ ಇದೆ. ಐ ಥಿಂಕ್ ನಿಮ್ಮೆಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ಸೊ ಇಷ್ಟು ದಿನ ಮಾರ್ನಿಂಗ್ ನಡೀತಿದ್ದಂತ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ನಾಳೆ ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ ಗೆ ಆಫ್ಟರ್ನೂನ್ ಇರುತ್ತೆ. ಸೊ ಟಿಲ್ ಟುಮಾರೋ ಆಫ್ಟರ್ನೂನ್ ಯು ಹ್ಯಾವ್ ಟೈಮ್ ಟು ರಿವೈಸ್ ಆಲ್ ದ ಕಾನ್ಸೆಪ್ಟ್ಸ್. Okay, so ಯಾವ್ದೆಲ್ಲ ಆಲ್ರೆಡಿ ಗೊತ್ತಿದೆ, ಸಿ ಪ್ಲೀಸ್ ಡೋಂಟ್ ಫೋಕಸ್ ಅಗೇನ್ ಅಂಡ್ ಅಗೇನ್ ಆನ್ ದ ಸೇಮ್ ಕಾನ್ಸೆಪ್ಟ್. ರಾದರ್ ನೀವೇನ್ ಮಾಡ್ಬೋದು, ಪ್ಲೀಸ್ ಫೋಕಸ್ ಆನ್ ದ ಕಾನ್ಸೆಪ್ಟ್ ವಿಚ್ ಯು ಡೋಂಟ್ ನೋ. ಓಕೆ, ಸೊ ಈಗ SSLC ಸೈನ್ಸ್ ಫೈನಲ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೋಸ್ಕರ ಸಾಕಷ್ಟು ವಿಡಿಯೋನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಯಾವುದೇ ಒಂದು ವಿಡಿಯೋಸ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳೋದಾದ್ರೆ ಪ್ಲೀಸ್ ಚಾನೆಲ್ನ ಓಪನ್ ಮಾಡಿ, ಚಾನೆಲ್ನ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿ. ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಫಿಸಿಕ್ಸ್ ರಿಲೇಟೆಡ್ ವಿಡಿಯೋಸ್, ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ರಿಲೇಟೆಡ್ ವಿಡಿಯೋಸ್ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆಗಿರ್ಬೋದು, ನಿಮ್ಗೆ ಅಲ್ಲಿ ಈಸಿಯಾಗಿ ಎಲ್ಲಾ ವಿಡಿಯೋಸ್ ಕೂಡ ಅವೈಲಬಲ್ ಇದೆ. ಓಕೆ, ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನ್ ಕೇಳ್ತಿದ್ರಿ ಅಂತಂದ್ರೆ, ಮ್ಯಾಮ್ ಪ್ಲೀಸ್ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಈ ಲೆಸನ್ ಗೆ ರಿಲೇಟೆಡ್ ಆಗಿ ಕೆಲವೊಂದು ಅಪ್ಲಿಕೇಶನ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ನಮ್ಗೆ ಸೊ ದಟ್ ಐಡಿಯಾ ಬರುತ್ತೆ ಅಂತ ಹೇಳ್ತಿದ್ರಿ. So application ಅಂತ ಹೇಳಿದಾಗ we must always focus on chemical properties of carbon. Okay, so in today's video I am focusing on the application type questions from carbon and its compounds. So ಇವತ್ತು ಇನ್ನೂ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ ನಿಮ್ಗೆ. So I just want a opinion related to that. ಈ ವಿಡಿಯೋನ ಎಂಡ್ ಅಲ್ಲಿ ನಿಮ್ಮ ಒಪಿನಿಯನ್ ಅನ್ನ ನಾನು ಕೇಳಿ ನಂತರ ನೆಕ್ಸ್ಟ್ ವಿಡಿಯೋ ಏನ್ ಪೋಸ್ಟ್ ಮಾಡಬೇಕು ಇವತ್ತಿನ ಒಂದು ಸೆಷನ್ ಅಲ್ಲಿ ರಿಗಾರ್ಡಿಂಗ್ ಯೋರ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಅಂತ ಡಿಸ್ಕಸ್ ಮಾಡೋಣ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಸೊ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ಸಬ್ಸ್ಕ್ರೈಬ್ ದ ಚಾನಲ್. ಸೊ SSLC ಸೈನ್ಸ್ ಈ ಒಂದು ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ 80 on 80 ಸ್ಕೋರ್ ಮಾಡಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಚಾನಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಾವು ನಿಮ್ಗೆ ಗೈಡ್ ಮಾಡ್ತಾ ಬರ್ತೀವಿ. ಸೊ ಸೇಯಿಂಗ್ ಸೋ ಮಚ್, ಐ ಆಮ್ ಕಂಟಿನ್ಯೂಯಿಂಗ್ ದ ಕ್ಲಾಸ್. ರೈಟ್, ಸೊ ಫಸ್ಟ್ ಕ್ವೆಶನ್ ನೋಡಿ ಏನಿದೆ. ದ ಫಸ್ಟ್ ಕ್ವೆಶನ್ ಗಿವನ್ ಹಿಯರ್ ಇಸ್ an organic compound X is liquid at room temperature. Okay, and ನೋಡಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಅನ್ನ ಅನಲೈಸ್ ಮಾಡೋದನ್ನ ಫಸ್ಟ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇಫ್ ಯು ಕ್ಯಾನ್ ಅನಲೈಸ್ ದ ಕ್ವೆಶನ್ ಪ್ರಾಪರ್ಲಿ, ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆರ್ಗ್ಯಾನಿಕ್ ಕಾಂಪೌಂಡ್ ಎಕ್ಸ್ ಅಂತ ಕೇಳ್ತಾ ಇದ್ದಾರೆ. ಫರ್ದರ್ ಏನು ಎಕ್ಸ್ ಅನ್ನೋದು ಏನು ಅಂತ ನಿಮ್ಗೆ ಹಿಂಟ್ ಬರಲ್ಲ. ಸಿ ಫಸ್ಟ್ಲಿ ರೈಟ್ ಎಕ್ಸ್. ಓಕೆ, an organic compound X is liquid at room temperature. ಹಿಂಟ್ಸ್ ಕೊಡ್ತಾ ಬಂದಿದ್ದಾರೆ. ಈ ಎಕ್ಸ್ ಅನ್ನೋದು ಏನಿದೆ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಆಗಿದೆ ಅಂಡ್ ಇಟ್ ಈಸ್ ಆಲ್ಸೋ ಎ ಗುಡ್ ಸಾಲ್ವೆಂಟ್. ಓಕೆ, ಸಿ ಗುಡ್ ಸಾಲ್ವೆಂಟ್ ಆಗಿದೆ, ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಆಗಿದೆ ಅಂತ ಹೇಳಿದಾಗ ನಿಮ್ಗೆ ಐಡಿಯಾ ಬರ್ತಾ ಇಲ್ಲ. ಫೈನ್, ಸೊ ಏನಾಗಿರಬಹುದು ಅಂತ ನಿಮ್ಗೆ ಇನ್ನೂ ಒಂದು ಹಿಂಟ್ ಅನ್ನ ಕೊಡ್ತಾ ಇದ್ದಾರೆ. ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ C2H6O. ಮ್ಯಾಮ್ C2H6O ಏನಿದು, ಯಾವ್ದು ಫಾರ್ಮುಲಾ ಇದು? ಜಸ್ಟ್ ನೋಡಿ ಇದನ್ನ ಅಬ್ರಿವೇಟ್ ಮಾಡಿ. ಇದನ್ನ ಜಸ್ಟ್ ನೋಡಿ, ಏನ್ ಕಾರ್ಬನ್ ಆಟಮ್ಸ್ ಇದೆ, ಹೈಡ್ರೋಜನ್ ಆಟಮ್ ಇದೆ, ಆಕ್ಸಿಜನ್ ಆಟಮ್ ಇದೆ, ಅದನ್ನ ನೀವು ಕರೆಕ್ಟ್ ಆಗಿ ಅಸೆಂಬಲ್ ಮಾಡಿದ್ರೆ ಈ ಎಕ್ಸ್ ಅನ್ನೋದು ಏನ್ ಕಾಂಪೌಂಡ್ ಅಂತ ಫಸ್ಟ್ಲಿ ನೀವು ಐಡೆಂಟಿಫೈ ಮಾಡಬಹುದು. ಏನಿದೆ, 2 ಕಾರ್ಬನ್ ಆಟಮ್ಸ್ ಇದೆ, ರೈಟ್? 2 ಕಾರ್ಬನ್ ಆಟಮ್ಸ್. ಓಕೆ, 2 ಕಾರ್ಬನ್ ಆಟಮ್ಸ್ ಇದೆ ಅಂಡ್ ದೆನ್ ಹೌ ಮೆನಿ ಹೈಡ್ರೋಜನ್ ಆಟಮ್ಸ್ ಆರ್ ದೇರ್? ದೇರ್ ಆರ್ 6 ಹೈಡ್ರೋಜನ್ ಆಟಮ್ಸ್. ಸೊ 1 2 3 4 5 ಆಗಿದೆ. ಸೊ ನಮ್ಗೆ 6th ಹೈಡ್ರೋಜನ್ ಆಟಮ್ ಏನಿದೆ ಅಲ್ವಾ, ಈ 6th ಹೈಡ್ರೋಜನ್ ಆಟಮ್ ಇಲ್ಲಿರುವಂತ ಒಂದು ಆಕ್ಸಿಜನ್ ಆಟಮ್ ಜೊತೆ ಏನಾಗುತ್ತೆ, ಅಸೆಂಬಲ್ ಆಗುತ್ತೆ. ಸೊ ಇಫ್ ಯು ಲುಕ್ ಅಟ್ ದಿಸ್, ನೋಡಿ, ಇಫ್ ಯು ಲುಕ್ ಅಟ್ ದಿಸ್ ಸ್ಟ್ರಕ್ಚರ್, ನೌ ಯು ವಿಲ್ ಗೆಟ್ ಅನ್ ಐಡಿಯಾ ದಟ್ ವಾಟ್ ಈಸ್ ದಟ್ ಎಕ್ಸ್ ವಿ ಆರ್ ಆಕ್ಚುಲಿ ಟಾಕಿಂಗ್ ಅಬೌಟ್. ವಾಟ್ ಆರ್ ವಿ ಬೇಸಿಕಲಿ ಟಾಕಿಂಗ್ ಅಬೌಟ್? ಎಕ್ಸ್ ಅಂದ್ರೆ ಏನಿಲ್ಲಿ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಕ್ಸ್ ಅಂದ್ರೆ ವೆರಿ ಸಿಂಪಲ್. 2 ಕಾರ್ಬನ್ ಇರೋದ್ರಿಂದ ಏನಾಗಿದೆ, ದಿಸ್ ಈಸ್ ಈಟ್. And OH ಇರೋದ್ರಿಂದ ಏನಾಗಿದೆ, this is all. So what is my X? My X is now ethanol. What is my X? My X is ethanol. So first ಐಡೆಂಟಿಫೈ ಮಾಡೋದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸೊ ಈಗ ಎಕ್ಸ್ ಅನ್ನ ಐಡೆಂಟಿಫೈ ಮಾಡಿದ್ರಲ್ವಾ, ಫರ್ದರ್ ಏನ್ ಕೇಳ್ತಾ ಇದಾರೆ ನೋಡಿ, ಆನ್ ಆಕ್ಸಿಡೇಷನ್ ಎಕ್ಸ್ ಗಿವ್ಸ್ ವೈ ಅಂತ ಕೇಳ್ತಾ ಇದಾರೆ. ಅಂದ್ರೆ ಇಥನಾಲ್ ಅನ್ನ ಆಕ್ಸಿಡೈಸ್ ಮಾಡಿದಾಗ, ಸಿ ವಾಟ್ ಡು ಯು ಗೆಟ್ ಆನ್ ಆಕ್ಸಿಡೈಸೇಷನ್ ಆಫ್ ಇಥನಾಲ್? ಇಥನಾಲ್ ಅನ್ನ ಆಕ್ಸಿಡೈಸ್ ಮಾಡಿದಾಗ you get ethanoic acid, my dear student. So you should know the chemical properties. Chemical properties ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಚಾನಲ್ ಅಲ್ಲಿ, ಸೆಷನ್ ವೈಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಪ್ಲೀಸ್ ನೀವು ಅದನ್ನ ನೋಡಿಲ್ಲ ಅಂದ್ರೆ ನೋಡಿ.
So if you know the concept, now it is very important to analyze. On oxidation, ನೋಡಿ ಯಾವುದೇ ಒಂದು ಆಲ್ಕೋಹಾಲ್ ಅನ್ನ ಆಕ್ಸಿಡೈಸ್ ಮಾಡಿದಾಗ, ಆಕ್ಸಿಡೈಸ್ ಅಂತ ಹೇಳಿದಾಗ ಏನಿರಬೇಕು, there should be an oxidizing agent. Here let us use KMnO4, that is potassium permanganate. Potassium permanganate ಅನ್ನೋ ಒಂದು oxidizing agent ಅನ್ನ let us use. Okay, so now what happened when you oxidize the ethanol, ethanol ಅನ್ನ ಆಕ್ಸಿಡೈಸ್ ಮಾಡಿದಾಗ ಏನಾಗುತ್ತೆ, you get the ethanoic acid. Okay na, see remember, so ethanol formula ಏನಾಗಿದೆ, C2 carbon, that is C2, 5 hydrogen, that is H5, and my functional group is OH. So ಏನಾಗ್ತಾ ಇದೆ, ethanol ಏನಾಗ್ತಾ ಇದೆ, ethanoic acid, that is CH3COOH is the formula of ethanoic acid. ನೋಡಿ ಯಾವುದೇ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ಬರಿಬಹುದು. You have two oxidizing agent, one is alkaline KMnO4 and the other one is acidified potassium dichromate. ಯಾವುದನ್ನಾದ್ರೂ ಬರಿಬಹುದು. ಸೊ ಅರ್ಥ ಆಯ್ತಲ್ವಾ, ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಎಕ್ಸ್ ಅನ್ನೋದು ಏನು, ಇಥನಾಲ್. ಹೇಗ್ ಗೊತ್ತಾಗುತ್ತೆ, ಫಾರ್ಮುಲಾನ ನೀವು ನೀಟಾಗಿ ಅಸೆಂಬಲ್ ಮಾಡಿದಾಗ ಯು ಕ್ಯಾನ್ ಐಡೆಂಟಿಫೈ ದಟ್ ಈಸ್ ಇಥನಾಲ್. ಸೊ ಏನಾಗ್ತಾ ಇದೆ, ಈ ಎಕ್ಸ್, ದಿಸ್ ಎಕ್ಸ್ ಆನ್ ಆಕ್ಸಿಡೇಷನ್ ಇಸ್ ಗಿವಿಂಗ್ ವೈ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಸೊ ಯು ಆಲ್ಸೋ ಗಾಟ್ ವೈ. ವಾಟ್ ಈಸ್ ಯುವರ್ ವೈ? ವೈ ಇಸ್ ಅ ಕೈಂಡ್ ಆಫ್ ಆಸಿಡ್. ನೋಡಿ ಈ ಕ್ವೆಶನ್ ಇಲ್ಲಿಗೆ ಸ್ಟಾಪ್ ಆಗ್ತಾ ಇಲ್ಲ, ಫರ್ದರ್ ಈ ಕ್ವೆಶನ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಏನ್ ಹೇಳ್ತಾ ಇದ್ದಾರೆ, ವೈ ವಿಚ್ ಗಿವ್ ಬ್ರೇಕ್ ಎಫರ್ವೆಸೆನ್ಸ್ ಆನ್ ರಿಯಾಕ್ಟಿಂಗ್ ವಿತ್ NaHCO3 ಅಂತ ಹೇಳ್ತಾ ಇದ್ದಾರೆ. ಈ ವೈ ಅನ್ನೋದೇನು, ದಿಸ್ ಈಸ್ CH3COOH, ಯುವರ್ ಇಥನೋಯಿಕ್ ಆಸಿಡ್. ಬೇಸಿಕಲಿ ದಿಸ್ ಈಸ್ ಅನ್ ಆಸಿಡ್. ಇದೇನಾಗಿದೆ, ಒಂದು ಆಸಿಡ್. ದಿಸ್ ಆಸಿಡ್ ವೆನ್ ಇಟ್ ರಿಯಾಕ್ಟ್ ವಿತ್ ವಾಟ್, NaHCO3 ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದಿಸ್ NaHCO3? ದಿಸ್ ಈಸ್ metal hydrogen carbonate. What is this? This is metal hydrogen carbonate. Metal hydrogen carbonate ಅಂತ ಹೇಳ್ತೀವಿ. ಸೊ ಒಂದು ಆಸಿಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ನಿಮ್ಗೆ ಜನರಲ್ ಈಕ್ವೇಶನ್ ಗೊತ್ತಿದೆ. ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ತಿಳ್ಕೊಂಡಿದ್ದೀರಾ. ವೆನೆವರ್ ಅನ್ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಎ ಸಾಲ್ಟ್. ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ಏನಾಗುತ್ತೆ, ಕನ್ಫರ್ಮ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಫಾರ್ಮ್ ಆಗುತ್ತೆ. ಸೊ ಹಿಂಟ್ ಕೂಡ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಬ್ರೇಕ್ಸ್ ದ ಇಫರ್ವೆಸೆನ್ಸ್. ಇಫರ್ವೆಸೆನ್ಸ್ ಏನಿಲ್ಲಿ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ರಿಲೀಸ್ಡ್ ಆನ್ ರಿಯಾಕ್ಷನ್ ವಿತ್ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್. ಕ್ಲಿಯರ್ ಆಯ್ತು ಅಲ್ವಾ? ಸೊ ಈಗ ನಿಮ್ಗೆ ಕ್ಲಿಯರ್ ಆಗಿ ಐಡಿಯಾ ಸಿಕ್ಕಿದೆ, ಎಕ್ಸ್ ಏನು, ವೈ ಏನು. ಓಕೆ, ರೈಟ್. ಸೊ ಈಗ ಏನ್ ಹೇಳ್ತಾ ಇದಾರೆ, ದ ಸೇಮ್ ಎಕ್ಸ್ ವೆನ್ ಇಟ್ ರಿಯಾಕ್ಟ್ ವಿತ್ ವೈ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಇದೇ ಎಕ್ಸ್, ಎಕ್ಸ್ ಏನು, C2H5OH, that is your ethanol. This ethanol, when it is reacting with what? It is reacting with Y. So what is Y? Y is your ethanoic acid, CH3COOH. So ನೋಡಿ, ಈ ethanoic acid ethanol ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, in the presence of concentrated sulfuric acid. ಕ್ವಶನ್ ಅಲ್ಲೇ ಕೊಟ್ಟಿದ್ದಾನೆ. ಓಕೆ, see, this is your X, this is your Y. When X react with Y in the presence of concentrated sulfuric acid ಏನಾಗುತ್ತೆ, ವೆರಿ ಸಿಂಪಲ್ ಕಂಡ್ರೋ. ಸೊ ನೋಡಿ, ನೀವು ಅಬ್ಸರ್ವ್ ಮಾಡಿ, ಸಿ ಇಥನಾಲ್ ವಿತ್ ಇಥನೋಯಿಕ್ ಆಸಿಡ್ ಏನಾಗುತ್ತೆ, ಇಟ್ ಫಾರ್ಮ್ಸ್ ಈಸ್ಟರ್. ಈಸ್ಟರ್ ಫಾರ್ಮ್ ಆಗುತ್ತೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಆಫ್ ಈಸ್ಟರ್? ನೋಡಿ, ದಿಸ್ CH3COO ಏನಿದೆ, ದಿಸ್ CH3COO, ಇಟ್ ವಿಲ್ ಕಂಬೈನ್ ವಿತ್ C2H5. ಓಕೆ, ಸೊ ಲೆಟ್ ಅಸ್ ರೈಟ್ ದ ಫಾರ್ಮುಲಾ. ವಾಟ್ ಈಸ್ ದಟ್? CH3COO, ನೋಡಿ, CH3COO, this CH3COO will combine with C2H5 and this is the formula called formula for Easter. ಮ್ಯಾಮ್ ಇದು ಈಸ್ಟರ್ ಅಂತ ಹೆಂಗ್ ಗೊತ್ತಾಗುತ್ತೆ ಮ್ಯಾಮ್? ನೋಡಿ, ಇಲ್ಲಿ ಒಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ. ಏನಂದ್ರೆ, X react with Y in the presence of concentrated sulfuric acid to give another compound Z, and ಈ Z ಅನ್ನೋದು ಏನಾಗಿದೆ, it has a pleasant smell ಅಂತ ಹೇಳ್ತಾ ಇದ್ದಾನೆ. So Easter is having the pleasant smell and Easter is our Z. ಕ್ಲಿಯರ್ ಆಯ್ತು ಅಲ್ವಾ? ಸೊ ಈ ರೀತಿಯ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ನ ಕೇಳ್ತಾರೆ. ಓಕೆ, ರಿಮೆಂಬರ್ ದಿಸ್ ಕೈಂಡ್ ಆಫ್ ಅಪ್ಲಿಕೇಶನ್ ಕ್ವೆಶನ್ಸ್ ಆರ್ ಬೀನ್ ಆಸ್ಡ್. ಓಕೆ, ಸಿ ಚಾನೆಲ್ ಅಲ್ಲಿ ಫಸ್ಟ್ ನಾನು ಹೇಳ್ಕೊಡ್ತಾ ಇರುವಂತ ದಯವಿಟ್ಟು ಅಪ್ಲಿಕೇಶನ್ ಕ್ವೆಶನ್ ನ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ, ಕಾನ್ಸಂಟ್ರೇಟ್ ಮಾಡಿದ ನಂತರ ನಿಮ್ಗೆ ಏನೇನೆಲ್ಲ ಡೌಟ್ ಇದೆ ಆಮೇಲೆ ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ, ರೈಟ್. ಸೊ ಫೈನ್. ಸೊ ಈಗ ಎಕ್ಸ್ ಏನು, ವೈ ಏನು, ಝೆಡ್ ಏನು ಅಂತ ಐಡೆಂಟಿಫೈ ಮಾಡ್ಬೇಕು ಮಾಡಿ ಸ್ಟೂಡೆಂಟ್ಸ್. ನೋಡಿ, ಏನಾಗಿದೆ, ಎಕ್ಸ್ ಏನಾಗಿದೆ, ಸಿ ಫಸ್ಟ್ ಆಫ್ ಆಲ್ ವಿ ಐಡೆಂಟಿಫೈಡ್ ದಿಸ್, ಕರೆಕ್ಟ್ ನಾ? ವಾಟ್ ಈಸ್ ದಿಸ್? ದಿಸ್ ಈಸ್ ಅವರ್ ಇಥನಾಲ್. ಸೊ ಇಥನಾಲ್ ಅನ್ನೋದು ಏನಾಗಿದೆ, ಅವರ್ ಎಕ್ಸ್ ಆಗಿದೆ. ದ ಎಕ್ಸ್ ಈಸ್ ಇಥನಾಲ್. ಸೊ ಎಕ್ಸ್ ನ ಆಕ್ಸಿಡೈಸ್ ಮಾಡಿದಾಗ ಏನ್ ಬಂತು ಹೇಳಿದರೆ ವೈ. ಸೊ ವಾಟ್ ಈಸ್ ಮೈ ವೈ? ವೈ ಈಸ್ ಮೈ ಇಥನೋಯಿಕ್ ಆಸಿಡ್.
ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಈ ಇಥನಾಲ್ ಮತ್ತೆ ಇಥನೋಯಿಕ್ ಆಸಿಡ್ ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ವಾಟ್ ಡುಡ್ ವಿ ಗೆಟ್, ವಿ ಗಾಟ್ ದ ಈಸ್ಟರ್. ಸೊ ವಾಟ್ ಈಸ್ ದಿಸ್ ಈಸ್ಟರ್? ದಿಸ್ ಈಸ್ಟರ್ ಈಸ್ ಮೈ ಝೆಡ್. ಅರ್ಥ ಆಯ್ತು ಅನ್ಕೋತೀನಿ, ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈ ಕ್ವಶನ್ ರಿಲೇಟೆಡ್ ಆಗಿ ಯು ಕ್ಯಾನ್ ಆಸ್ಕ್ ರೈಟ್ ನೌ. ನಿಮ್ಗೆ ಯಾವ್ದು ಡೌಟ್ ಇಲ್ಲ ಅಂದ್ರೆ ಲೆಟ್ ಮಿ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವಶನ್ ಅನ್ನ ನಾನು ಹೇಳ್ಕೊಡ್ತೀನಿ. ಓಕೆ, ಐ ಥಿಂಕ್ ನಿಮ್ಗೆ ಈ ಕ್ವಶನ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಸೊ ಪ್ಲೀಸ್ ಡೋಂಟ್ ಹ್ಯಾವ್ ಎನಿ ಅನ್ವಾಂಟೆಡ್ ಕಾನ್ವರ್ಸೇಷನ್ ಬಿಟ್ವೀನ್ ದ ಕ್ಲಾಸ್. ಇಟ್ ಈಸ್ ವೆರಿ ಹೆಲ್ದಿ ಫಾರ್ ಯು ಗೈಸ್. ನಾನು ಏನ್ ಅಪ್ಲಿಕೇಶನ್ ಟೈಪ್ ಹೇಳ್ಕೊಡ್ತಾ ಇದ್ದೀನಿ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಕಲ್ತ್ಕೊಳ್ಳಿ. ನಾಳೆ ಒಂದ್ ವೇಳೆ ಇದೇ ರೀತಿಯ ಒಂದು ಅಪ್ಲಿಕೇಶನ್ ಟೈಪ್ ಬಂದಾಗ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ರೈಟ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಐ ಥಿಂಕ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸೊ ಈ ರೀತಿಯ ಪ್ರಶ್ನೆಯನ್ನ ಬಂದಾಗ ದಯವಿಟ್ಟು ಅನಲೈಸ್ ಮಾಡಿ. ವೆರಿ ಇಂಪಾರ್ಟೆಂಟ್, ಅನಲೈಸ್ ಮಾಡಿ. ಓಕೆ, ವೆರಿ ಸಿಂಪಲ್. ಸೊ ಇದನ್ನ ಅನಲೈಸ್ ಮಾಡಬೇಕು ಅಂದ್ರೆ ಯು ಶುಡ್ ನೋ ಸಮ್ ಆಫ್ ದ chemical reactions that takes place between ethanol and ethanoic acid and conversion of ethanol into ethanoic acid, all those things. Clear ಆಯ್ತು ಅಲ್ವಾ? ಸೊ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ವೆರಿ ಕ್ಲಿಯರ್. ನೋಡಿ ಏನ್ ಕೇಳ್ತಾ ಇದಾರೆ ಕ್ವಶನ್, ಕೆಲವು ರಿಪೀಟ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. an organic compound x ಅನ್ನೋ ಕಾಂಪೌಂಡ್ ಇದೆ, ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಇದೆ. ಬಟ್ ಈ ಎಕ್ಸ್ ಏನಾಗಿದೆ, ಗುಡ್ ಸಾಲ್ವೆಂಟ್ ಕೂಡ ಆಗಿದೆ. ಇಷ್ಟೆಲ್ಲ ಹಿಂಟ್ ಕೊಟ್ಟರು ನಿಮ್ಗೆ ಅರ್ಥ ಆಗ್ತಿಲ್ಲ ಎಕ್ಸ್ ಏನು ಅಂತ. ಹೇಗೆ ಐಡೆಂಟಿಫೈ ಮಾಡ್ತೀರಾ? ಅದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ? C2H6O. ನೋಡಿ C2H6O ಬರ್ಕೊಳ್ಳಿ. ಏನಾಗುತ್ತೆ, 2 ಕಾರ್ಬನ್ ಅಂಡ್ 6 ಹೈಡ್ರೋಜನ್ ಬರ್ದಾಗ ಒಂದು ಆಕ್ಸಿಜನ್ ಉಳ್ಕೊಳ್ಳುತ್ತೆ. ಸೊ ಒಂದು ಆಕ್ಸಿಜನ್ ಹಾಗೆ ಉಳ್ಕೊಳ್ಳೋ ಹಾಗಿಲ್ಲ. ಏನಾಗುತ್ತೆ, ಇಟ್ ವಿಲ್ ಕಂಬೈನ್ ವಿತ್ O, ದಟ್ ಈಸ್ ಹೈಡ್ರೋಜನ್. ಸೊ ಆಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗ್ತಾ ಇದೆ, ದಿಸ್ ಈಸ್ ನೌ ಫಾರ್ಮಿಂಗ್ ಇಥನಾಲ್. ಎಕ್ಸ್ ಐಡೆಂಟಿಫೈ ಆಯ್ತಲ್ವಾ? ಸೊ ಈ ಎಕ್ಸ್ ಏನಾಗುತ್ತೆ, ರಿಮೆಂಬರ್ ಏನ್ ಹೇಳ್ತಾ ಇದಾರೆ, ಈ ಎಕ್ಸ್ ನಾವು ಆಕ್ಸಿಡೈಸ್ ಮಾಡಿದ್ರೆ ಅಂದ್ರೆ ಇಥನಾಲ್ ಅನ್ನ ಆಕ್ಸಿಡೈಸ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ, ವೈ ಸಿಗುತ್ತೆ. ಸೊ ಆಲ್ವೇಸ್ ವೆನ್ ಎವರ್ ಯು ಆಕ್ಸಿಡೈಸ್ ಇಥನಾಲ್, ಎನಿ ಆಲ್ಕೋಹಾಲ್ ಇನ್ ದಟ್ ಕೇಸ್, ಯಾವುದೇ ಒಂದು ಆಲ್ಕೋಹಾಲ್ ಅನ್ನ ಆಕ್ಸಿಡೈಸ್ ಮಾಡಿದಾಗ ಏನಾಗುತ್ತೆ, ಯು ಆಲ್ವೇಸ್ ಗೆಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇಥನಾಲ್ ಇಥನೋಯಿಕ್ ಆಸಿಡ್ ಆಗುತ್ತೆ, ಪ್ರೊಪನಾಲ್ ಪ್ರೊಪನೋಯಿಕ್ ಆಸಿಡ್ ಆಗುತ್ತೆ, ಬ್ಯೂಟನಾಲ್ ಬ್ಯೂಟನೋಯಿಕ್ ಆಸಿಡ್ ಆಗುತ್ತೆ. ದಟ್ ಈಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಆಫ್ಟರ್ ಫೈಂಡಿಂಗ್ ಔಟ್ ವೈ ಏನ್ ಹೇಳ್ತಾ ಇದಾರೆ, now this X and Y is reacting with concentrated sulfuric acid ante. So ಏನ್ ಫಾರ್ಮುಲಾ ನೋಡಿ ಇಲ್ಲಿ ಬರಿಬೇಕಲ್ವಾ ನಾವು. ಸೊ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನಾಗ್ತಿದ್ದಾರೆ, ರಿಮೆಂಬರ್ X gives Y which breaks effervescence on reacting with sodium carbonate. ಸೋಡಿಯಂ ಕಾರ್ಬೊನೇಟ್ ಜೊತೆ ರಿಯಾಕ್ಟ್ ಆದಾಗ ಏನ್ ಫಾರ್ಮ್ ಆಗ್ತಾ ಇದೆ, ಒಂದು ಸಾಲ್ಟ್ ಫಾರ್ಮ್ ಆಗ್ತದೆ. ಏನ್ ಸಾಲ್ಟ್ ಫಾರ್ಮ್ ಆಗ್ತಾ ಇದೆ ಇಲ್ಲಿ ನಾನು ಕಂಪ್ಲೀಟ್ ಮಾಡಿಲ್ಲ, ಅಬ್ಸರ್ವ್ ಮಾಡಿ. ಏನ್ ಸಾಲ್ಟ್ ಫಾರ್ಮ್ ಆಗ್ತಾ ಇದೆ, ಈ CH3COO ಏನಾಗುತ್ತೆ, ಆಲ್ವೇಸ್ ಇಟ್ ಕಂಬೈನ್ಸ್ ವಿತ್ Na ಜೊತೆ ಕಂಬೈನ್ ಆಗುತ್ತೆ. ಸೊ Na ಜೊತೆ ಕಂಬೈನ್ ಆದಾಗ ಏನಾಗುತ್ತೆ ನೋಡಿ, CH3COO Na ಫಾರ್ಮ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ಸೋಡಿಯಂ ಅಸಿಟೇಟ್. ಬಟ್ ಇಲ್ಲಿ ಸೋಡಿಯಂ ಅಸಿಟೇಟ್ ಬರಿಬೇಕು ಅಂತ ಕೇಳ್ತಾ ಇಲ್ಲ. ದೇ ಆರ್ ನಾಟ್ ಆಸ್ಕಿಂಗ್ ಯು, ದೇ ಆರ್ ಆಸ್ಕಿಂಗ್ ಯು ಗೈಸ್. ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ಇವಾಲ್ವಿಂಗ್, ದಟ್ ಮೀನ್ಸ್ ವಾಟ್ ಈಸ್ ಹ್ಯಾಪನಿಂಗ್ ಅದು ಗೊತ್ತಿರ್ಬೇಕು. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ದಿಸ್ ವೈ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಎಕ್ಸ್, what is released, a sweet smelling agent is released, that is the ester. Clear ಆಯ್ತು ಅಂತ ಅನ್ಕೋತೀನಿ. Okay, so now let's focus on the important topic with respect to your examination. The next ನೋಡಿ, ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ಒಂದು ಕ್ವೆಶ್ಚನ್ ಅನ್ನ ಕೇಳ್ಬೋದು. ಸೊ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ, ದಯವಿಟ್ಟು ಅದನ್ನ ನೋಟ್ ಮಾಡ್ಕೊಳ್ಳಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಾಳೆ ನಿಮ್ಗೆ ಈ ರೀತಿಯ ಅಪ್ಲಿಕೇಶನ್ ಕ್ವೆಶ್ಚನ್ಸ್ ಬಂದಾಗ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್. ನೋಡಿ ಇದಕ್ಕೆ ರಿಲೇಟೆಡ್ ಆಗಿರುವಂತ ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲಿ ಲಿಸ್ಟ್ ಎನಿ ಟೂ ಡಿಫರೆನ್ಸಸ್ ಬಿಟ್ವೀನ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಂತ ಇದೆ. ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್? ಗೈಸ್, ಯು ಶುಡ್ ನೋ ವಾಟ್ ಈಸ್ ಸೋಪ್ಸ್ ಅಂಡ್ ವಾಟ್ ಈಸ್ ಡಿಟರ್ಜೆಂಟ್. ವಾಟ್ ಈಸ್ ಸೋಪ್? Soap is a sodium or potassium salt of long chain of carboxylic acid ಅಂತ ಹೇಳ್ತೀವಿ. What is soap? ನೆನ್ಪಿಟ್ಕೊಳ್ಳಿ, this is very important and yet simple definition. Soap is sodium or potassium ಅಂತ ಬರಿಬೇಕು. Soap is sodium or potassium salt. Potassium salt of what? Potassium salt of long chain of carboxylic acid. Okay, long chain of carboxylic acid. Clear ಆಯ್ತು ಅಲ್ವಾ? ರೈಟ್. ಸೊ ಇದು ಸೋಪ್ ನ ಡೆಫಿನೇಷನ್. ನೆಕ್ಸ್ಟ್ ಡಿಟರ್ಜೆಂಟ್ ಅಂದ್ರೆ ಏನು? ವಾಟ್ ಈಸ್ ಡಿಟರ್ಜೆಂಟ್? ದಿ ಡಿಟರ್ಜೆಂಟ್ಸ್ ಆರ್ ಸೋಡಿಯಂ ಸಾಲ್ಟ್ಸ್ ಆಫ್ ಸಲ್ಫೋನಿಕ್ ಆಸಿಡ್. Na ಅಂತ ಬರೀತೀನಿ. ಸೋಡಿಯಂ ಸಾಲ್ಟ್ಸ್ ಆಫ್ sulfonic acid. They are the sodium salts of sulfonic acids or ammonium salts of
ನೋಡಿ ಇದು ಇಂಪಾರ್ಟೆಂಟ್ ಇದೆ, ಈ ಡೆಫಿನೇಷನ್ ಅನ್ನ ಕೇಳ್ತಾರೆ. ಅಮೋನಿಯಂ ಸಾಲ್ಟ್ಸ್ ಆಫ್ ಫ್ಲೋರೈಡ್ಸ್ ಆರ್ ಬ್ರೋಮೈಡ್ಸ್, ಫ್ಲೋರೈಡ್ಸ್ ಆರ್ ಬ್ರೋಮೈಡ್ಸ್ ಅಂತ ನೀವು ಬರಿತೀರಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ದ ಫಸ್ಟ್ ಡೆಫಿನೇಷನ್. ಏನ್ ಡೆಫಿನೇಷನ್ ಇದೆ ಅದನ್ನೇ ನೀವೇನ್ ಬರಿಬೇಕು, ಯು ಹ್ಯಾವ್ ಟು ರೈಟ್ ಆಸ್ ಅ ಡಿಫರೆನ್ಸ್. ಓಕೆನಾ? ರೈಟ್. ನಿಮ್ಮ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಕಂಪ್ಲೀಟ್ ಆಗಿ ಫಸ್ಟ್ ವಿಡಿಯೋನ ಅಂದ್ರೆ ಕ್ವೆಶನ್ಸ್ ಅನ್ನ ಅನಲೈಸ್ ಮಾಡೋಣ. ನೆಕ್ಸ್ಟ್ ನೋಡಿ, ಸೋಪ್ಸ್ ಆರ್ ವಾಟ್? ಸೋಪ್ಸ್ ಆರ್ ಬಯೋಡಿಗ್ರೇಡಬಲ್. ಇದನ್ನ ನೆಕ್ಸ್ಟ್ ಡಿಫರೆನ್ಸ್ ಆಗಿ ಬರೀರಿ. ಸೋಪ್ಸ್ ಆರ್ ಬಯೋಡಿಗ್ರೇಡಬಲ್. That means it can easily undergo decomposition. But detergents are non-biodegradable. Non-biodegradable. So minimum ಈ two differences ಅನ್ನಾದ್ರೂ ನೀವು exam ಅಲ್ಲಿ ಬರಿಬೇಕಾಗುತ್ತೆ. Okay. Apart from this, you can also write some other differences like, soaps react with only soft water. It reacts well with soft water. Okay. ಇದು ಸಾಫ್ಟ್ ವಾಟರ್ ಜೊತೆ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ. ಬಟ್ ಏನಾಗುತ್ತೆ, ಡಿಟರ್ಜೆಂಟ್ it react both well with both soft as well as hard water. Soft and hard water ಎರಡು ಜೊತೆಗೂ ಕೂಡ ಏನಾಗುತ್ತೆ, ಡಿಟರ್ಜೆಂಟ್ ಈಸಿಯಾಗಿ ರಿಯಾಕ್ಟ್ ಆಗುತ್ತೆ, ಕ್ಲಿಯರ್ ಆಗಿ ರಿಯಾಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೇನ್ ವೈ ಇಟ್ ಈಸ್ ಡಿಫಿಕಲ್ಟ್ ಟು ವಾಶ್ ಕ್ಲೋತ್ಸ್ ವಿತ್ ಸೋಪ್ ವೆನ್ ವಾಟರ್ ಈಸ್ ಹಾರ್ಡ್ ಅಂತ ಕೇಳ್ತಾ ಇದಾರೆ. ಏನ್ ಕೇಳ್ತಾ ಇದಾರೆ? ಎಕ್ಸ್ಪ್ಲೇನ್ ವೈ ಇಟ್ ಈಸ್ ಡಿಫಿಕಲ್ಟ್ ಟು ವಾಶ್ ಕ್ಲೋತ್ಸ್. ಕ್ಲೋತ್ಸ್ ಅನ್ನ ವಾಶ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತಂತೆ. ಯಾವಾಗ? when you wash the clothes with the soap along with the hard water. Hard water na use ಮಾಡ್ಕೊಂಡು ನೀವು ವಾಶ್ ಮಾಡಿದ್ರೆ ಕ್ಲೋತ್ಸ್ ಅನ್ನ ಏನಾಗುತ್ತೆ ಅಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ದೆನ್ ಇದು ಪ್ರಾಬ್ಲಮ್ ಆದ್ರೆ ದೆನ್ ಹೌ ಕ್ಯಾನ್ ಯು ಓವರ್ಕಮ್ ದಿಸ್ ಪ್ರಾಬ್ಲಮ್ ಬೈ ಯೂಸಿಂಗ್ ದ ಡಿಟರ್ಜೆಂಟ್ ಅಂತ ಕೇಳ್ತಾ ಇದ್ದಾರೆ. ಬೇಸಿಕಲಿ ಏನಾಗುತ್ತೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಸೋಪ್ ಅನ್ನೋದೇನು, ದೇ ಆರ್ ದ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಅಂತ ಹೇಳಿದೆ ಅಲ್ವಾ? ಸೋಪ್ ಅನ್ನೋದು ಸೋಡಿಯಂ ಅಥವಾ ಪೊಟ್ಯಾಷಿಯಂ ಸಾಲ್ಟ್ಸ್ ಆಗಿರುತ್ತೆ. ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಸಾಲ್ಟ್ಸ್ ಏನಾಗುತ್ತೆ, when they react with either calcium or magnesium salts present in the hard water. ಹಾರ್ಡ್ ವಾಟರ್ ಅಲ್ಲಿ ಏನಿರುತ್ತೆ, ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಸಾಲ್ಟ್ಸ್ ಇರುತ್ತೆ. ಈ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಸಾಲ್ಟ್ಸ್, ಸೋಪ್ ಅಲ್ಲಿರುವಂತ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಸಾಲ್ಟ್ಸ್ ಹಾರ್ಡ್ ವಾಟರ್ ಇರುವಂತ ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಅಯಾನ್ಸ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ದ ಸ್ಕಮ್. ಸ್ಕಮ್ ಅಂದ್ರೆ ಇಟ್ ಈಸ್ ಅ ಕೈಂಡ್ ಆಫ್ ಪ್ರೆಸಿಪಿಟೇಟ್, ಒಂದು ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. So that is the reason soap cannot work well with hard water. But how can detergent overcome this problem anta ಹೇಳಿದಾಗ, this is very important. See, detergents already I told they are the ammonium salts of long chain of carboxylic acid. ಇಲ್ಲಿ ಏನಾಗುತ್ತೆ, the charged end, I am writing that how detergent overcome. How detergent overcome? See, the charged ion, ಇದು important ನೋಡಿ, ಇದು charged ion, or I can write charged end. Charged end of detergents. Charged end of detergents do not form insoluble precipitate. Andre they do not form scum anta artha. They do not form insoluble precipitate. As a result of it ಏನಾಗುತ್ತೆ, detergents work well with hard water. ಕ್ಲಿಯರ್ ಆಯ್ತಲ್ವಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರಬೇಕು ಯಾಕೆ ಸೋಪ್ ವರ್ಕ್ ಆಗಲ್ಲ, ಯಾಕೆ ಡಿಟರ್ಜೆಂಟ್ ವರ್ಕ್ ಆಗುತ್ತೆ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಓಕೆ, ರೈಟ್. ಓಕೆ, ನೆಕ್ಸ್ಟ್, some of you are having some questions like kindly students, those who are chatting some other things which is not related to the concepts, please stop chatting related to that. Focus on what we are learning. Okay, if you're finding this video useful, kindly I request all of you to kindly share this video. Just a second, I just pause some of the, just a minute. Okay, yeah, some of the students are distracting here. Yeah, I just hide those students from the channel now. I hope now other students are okay with this, right? So yes, students, see, kindly when you are sending something in the chat section, that should be respectful and that should be related to the concept only. Okay, right. So let's go for the next question, my dear students. Write the molecular and electron dot structure of ethine anta kelta idare.
Just by looking at the name, how can you write? Just by looking at the name, name ಅನ್ನ ನೋಡ್ಕೊಂಡು ಹೇಗೆ ಬರಿಬಹುದು ನೋಡಿ. ಈತ್ ಅಂದ್ರೆ ಏನ್ ಮಾಡ್ತೀರಾ? Just write 2 carbon. Very simple ಕಂಡ್ರೋ. No need to always write structure. Structure ನೇ ಬರಿಬೇಕಂತ ಏನಿಲ್ಲ. See, just look at here. ಏನಾಗುತ್ತೆ? ಈತ್ ಅಂದ್ರೆ write 2 carbon. Then YNE, ine ಅಂದ್ರೆ alkyne. What do you write? You write the triple bond. So every time what happened, what you should remember is always the carbon should be surrounded by 4 bonds. Okay, right. So now nodi ee carbon ge 3 bond agide, 3 bonds completed. Now we are left with 1 bond. You can write either here or here or here. Elladru one kade baribeku. So totally now it is 4 for this carbon. And now for this carbon, see 1, 2, 3 is over. We are left with 1 more. So either you can write here, top or bottom. Okay, so this is how we write. So now you can write one hydrogen here and another hydrogen here. By looking at this structure, you can easily write the molecular formula. Nodi est carbon ide? 2 carbon ide. Est hydrogen ide? Yes, 2 hydrogen ide. So this is the formula of ethane. Clear ಆಯ್ತು ಅಲ್ವಾ? Right. So C2H2 is the formula of ethane. See, ಯಾವುದೇ ಒಂದು, ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಮ್ ಅಲ್ಲಿ ಇವಾಗ ರೈಟ್ ದ ಫಾರ್ಮುಲಾ ಆಫ್ ಪ್ರೊಪೆನೋಯಿಕ್ ಆಸಿಡ್ ಅಂತ ಕೇಳ್ತಾರೆ ಅನ್ಕೊಳ್ಳಿ. ರೈಟ್ ದ ಫಾರ್ಮುಲಾ ಆಫ್ ಪ್ರೊಪೆನೋಯಿಕ್ ಆಸಿಡ್ ಅಂತ ಕೇಳಿದಾಗ ಇಮಿಡಿಯೇಟ್ ಆಗಿ ಸ್ಟ್ರಕ್ಚರ್ ಬರ್ಕೊಳ್ಳಿ. ಸ್ಟ್ರಕ್ಚರ್ ಇಸ್ ವೆರಿ ಈಸಿ. ಓಕೆನಾ? ಸ್ಟ್ರಕ್ಚರ್ ಇಟ್ ಸೆಲ್ಫ್ ಇಸ್ ವೆರಿ ಈಸಿ. ಹೌ ಡು ಯು ರೈಟ್ ಪ್ರೊಪೆನೋಯಿಕ್ ಆಸಿಡ್? ಸಿ ಪ್ರಾಪ್ ಅಂದ್ರೆ ಫಸ್ಟ್ಲಿ ರೈಟ್ 3 ಕಾರ್ಬನ್. ಪ್ರಾಪ್ ಅಂದ್ರೆ 3 ಕಾರ್ಬನ್ ಬರೀರಿ. ಓಯಿಕ್ ಆಸಿಡ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್. ಈ ಪ್ರಾಪ್ ಅಂತ ಬರೆದ್ಮೇಲೆ ಲಾಸ್ಟ್ ಕಾರ್ಬನ್ಗೆ ನೀವೇನ್ ಮಾಡ್ಬೇಕು? ಓಯಿಕ್ ಆಸಿಡ್. The carbon already ಇದೆ, attach O and OH. See, what are you observing here? You are basically observing 3 carbon, 1, 2, 3 prop over, and oic acid nodi, acid is also over. Now it's time to balance the chain. So this carbon has 1, 2, 3 bonds. This is the 4th bond. This carbon has 1 bond, left with the 2, 3 and 4 bond. This carbon is done with 1 bond, left with 2, 3 and 4 bond. Nodi structure ತುಂಬಾ easy. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಯಾರಿಗೆ ಸ್ಕ್ರೀನ್ ಬ್ಲರ್ ಅಂತ ಹೇಳ್ತಾ ಇದ್ರೆ ದಯವಿಟ್ಟು ನಿಮ್ಮ ಒಂದು ಸೆಟ್ಟಿಂಗ್ಸ್ ಅಲ್ಲಿ ಹೈ ಕ್ವಾಲಿಟಿ ರೆಸಲ್ಯೂಷನ್ ವಿಡಿಯೋನ ಸೆಟ್ ಮಾಡ್ಕೊಳ್ಳಿ ಅಂಡ್ ಪ್ಲೀಸ್ ಕಮ್ ಟು ದ ಪ್ರಾಪರ್ ನೆಟ್ವರ್ಕ್ ಏರಿಯಾ. ನೌ ಇಟ್ಸ್ ಟೈಮ್ ಟು ರೈಟ್ ದ ಹೈಡ್ರೋಜನ್. ಇಟ್ಸ್ ಮಸ್ಟ್ ಯು ಹ್ಯಾವ್ ಟು ರೈಟ್ ಹೈಡ್ರೋಜನ್. ಹೈಡ್ರೋಜನ್ ಅನ್ನ ಕಂಪಲ್ಸರಿಯಾಗಿ ಇಲ್ಲಿ ಬರಿಬೇಕು. ವಾಟ್ ಇಸ್ ದ ಫಾರ್ಮುಲಾ ಹೇಳಿ ನೋಡಿ. 2 ಕಾರ್ಬನ್ ಇದೆ, ಏನಾಯ್ತು? C2. 5 ಹೈಡ್ರೋಜನ್ ಇದೆ, H5. ಅಂಡ್ ಡು ನಾಟ್ ಡಿಸ್ಟರ್ಬ್ ದ ಫಂಕ್ಷನಲ್ ಗ್ರೂಪ್. ಯುವರ್ ಫಂಕ್ಷನಲ್ ಗ್ರೂಪ್ ಇಸ್ COOH. ನೇಮ್ ಅನ್ನ ನೋಡಿ ಸ್ಟ್ರಕ್ಚರ್ ಬರೆಯೋದು ತುಂಬಾನೇ ಈಸಿ. ಓಕೆನಾ? ನೇಮ್ ಅನ್ನ ನೋಡಿ ಸ್ಟ್ರಕ್ಚರ್ ಬರೆಯೋದು ತುಂಬಾನೇ ಈಸಿ. ಸ್ಟ್ರಕ್ಚರ್ ಬರೆದ್ಬಿಟ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ದ ಫಾರ್ಮುಲಾ. ಕ್ಲಿಯರ್ ಆಯ್ತು ಅನ್ಕೋತೀನಿ. ರೈಟ್. ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ವಿತ್ 1 ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. ಏನ್ ಕೇಳ್ತಾ ಇದ್ದಾರೆ? ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಂಡ್ ಸಪೋನಿಫಿಕೇಶನ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಹೈಡ್ರೋಜಿನೇಷನ್ ನೋಡಿ, ಹೈಡ್ರೋಜಿನೇಷನ್ ಅಂದ್ರೆ ಏನ್ ಗೊತ್ತಾ? The meaning of hydrogenation. See, hydrogen. ಇಲ್ಲಿ ನೋಡಿ, hydrogen, ation. Hydrogen ಅಂದ್ರೆ hydrogen, ation ಅಂದ್ರೆ adding. So what are we basically doing in this reaction? We will be adding the hydrogen. ನಾವೇನ್ ಮಾಡ್ತೀವಿ? ಹೈಡ್ರೋಜನ್ ಅನ್ನ ಆಡ್ ಮಾಡ್ತಾ ಇದೀವಿ. ಕ್ಲಿಯರ್ ಆಯ್ತಲ್ವಾ? ಹೈಡ್ರೋಜಿನೇಷನ್ ಅಂದ್ರೆ ಏನು? ಹೈಡ್ರೋಜನ್ ಅನ್ನ ಆಡ್ ಮಾಡ್ತಾ ಇದೀವಿ. ಬಟ್ ಯಾವ ಒಂದು ಸಬ್ಸ್ಟೆನ್ಸ್ ಗೆ ಆಡ್ ಮಾಡ್ತಾ ಇದೀವಿ? ವೆರಿ ಸಿಂಪಲ್ ಮೈ ಡಿಯರ್ ಸ್ಟೂಡೆಂಟ್ಸ್. You will add the hydrogen. See, you will add the hydrogen to unsaturated hydrocarbon. So you will be having an unsaturated hydrocarbon. To this unsaturated hydrocarbon, when you add hydrogen in the presence of a catalyst, you get a saturated hydrocarbon. This is what we will call it as hydrogenation. Okay, what is hydrogenation? Very simple and very important. Idu tumbane important. Okay, so yes, Prithvi Singh. Okay, yeah, Prithvi Singh is present here. If you have any doubts, please wait. I'll be solving your doubts at the end. Okay, will this live be uploaded in YouTube? Please tell anyone anta kelta idare. Yes, ee live nimage yavaglu kuda YouTube alli available irutte. Playlist open madre definitely you can check this video whenever you want. Okay, see, what is hydrogenation? Addition of hydrogen to unsaturated hydrocarbon in the presence of catalyst. Here I am using nickel as a catalyst. You can either use nickel or palladium to get saturated hydrocarbon. Exam alli innond prashne kelbodu nimge. Which is good for the health, whether saturated or unsaturated? Can you guys answer? What is good for your health? Saturated or unsaturated? What is good for your health?
whether it is saturated or unsaturated. Okay, Madhushri has given the right answer, followed by Rupa has given the right answer, but it is not right, Rupa. Raju has given the right answer, and an idea with the Kannada has given the right answer, followed by, I think, Sai Charan, Anuradha, Shashi has given the answer, but it is not right. See, Nodi, unsaturated is actually, see, this is vegetable oil. This is your oil, and this is your ghee. See, we basically use oil for cooking the food. See, basically unsaturated is good. Okay, compared to saturated. Why? Because saturated is vegetable ghee. We also call this as dalda or vanaspati. Basically, we don't use this in our day-to-day life. Idana ನಾವು ಯೂಸ್ ಮಾಡಲ್ಲ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ನೆಕ್ಸ್ಟ್ ನೋಡಿ ಏನ್ ಕೇಳ್ತಾ ಇದ್ದಾರೆ, ವಾಟ್ ಈಸ್ ಸಪೋನಿಫಿಕೇಶನ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಹೈಡ್ರೋಜನೇಷನ್ ಏನ್ ಎಕ್ಸಾಂಪಲ್ ಕೊಡ್ಬೋದು ನೀವು? ಹೈಡ್ರೋಜನೇಷನ್ಗೆ ಯು ಟೇಕ್ ಎನ್ ಎಕ್ಸಾಂಪಲ್, ಕನ್ವರ್ಷನ್ ಆಫ್ ವೆಜಿಟೇಬಲ್ ಆಯಿಲ್ ಟು ವೆಜಿಟೇಬಲ್ ಘೀ. Conversion of vegetable oil to vegetable ghee in the presence of nickel as a catalyst. But how do you convert? You add hydrogen. Exam ಅಲ್ಲಿ sometimes ಈ ರೀತಿ ಕೂಡ ಕೇಳ್ತಾರೆ ಕಂಡ್ರು. ಹೇಗೆ ಕೇಳ್ಬೋದು ಗೊತ್ತಾ? ನೋಡಿ, ನಿಮಗೆ ಹೀಗೆ ಕೇಳ್ಬೇಕಂತ ಏನಿಲ್ಲ. Unsaturated ಇರೋದ್ರಿಂದ they can take this name. So can you convert propene? Can you convert propene to propane ಅಂತ ಕೇಳ್ಬೋದು. Can you convert propene to propane? Propene ಅನ್ನ propane ಆಗಿ ಕನ್ವರ್ಟ್ ಮಾಡಬಹುದಾ? Can you convert? Definitely you can convert. How can you convert propene into propane? See, propane is unsaturated. When you add hydrogen, see, ಬರೀತೀನಿ ನೋಡಿ, ಈಗ propane ಫಾರ್ಮುಲಾ ಏನು? C3H6. ಓಕೆನಾ? propane ಗೆ ಹೈಡ್ರೋಜನ್ ಆಡ್ ಮಾಡಿದಾಗ ಏನಾಗುತ್ತೆ? C3H6 ಇರೋದು C3H8 ಆಯ್ತು. ಏನಾಯ್ತು ಈಗ? ಇದು propane ಆಯ್ತು. ಅನ್ಸ್ಯಾಚುರೇಟೆಡ್ ಆಯ್ತು. ಕ್ಲಿಯರ್ ಆಯ್ತಾ? ಸೊ ಈ ಒಂದೇ ಡೆಫಿನೇಷನ್ ಅನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಬೇರೆ ಬೇರೆ ಕ್ವಶನ್ಸ್ ಕೂಡ ನಿಮಗೆ ಕೇಳಬಹುದು. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಸೊ ನೆಕ್ಸ್ಟ್ ಸಪೋನಿಫಿಕೇಶನ್ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಸಪೋನಿಫಿಕೇಶನ್? ಬೇಸಿಕಲಿ ನಾವು ಸಪೋನಿಫಿಕೇಶನ್ ಅಂದ್ರೆ ಸೋಪ್ ಫಾರ್ಮೇಶನ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಸಪೋನಿಫಿಕೇಶನ್? ಸಪೋನಿಫಿಕೇಶನ್ ಕ್ಯಾನ್ ಆಲ್ಸೋ ಕಾಲ್ಡ್ ಆಸ್ ಸೋಪ್ ಫಾರ್ಮೇಶನ್ ಅಂತ ನಾವು ಕರಿಬಹುದು. ಓಕೆ, ಹೌ ಕ್ಯಾನ್ ಯು ಫಾರ್ಮ್ ದ ಸೋಪ್ ಅಂತ ಹೇಳಿದೆ. See, basically you need a sweet smelling agent or you need ester. What is the formula of ester? ಈಗ ತಾನೇ ಹೇಳ್ಕೊಟ್ಟೆ ನಾನು ನಿಮ್ಗೆ. It is CH3COO C2H5. CH3COO C2H5 ಅನ್ನೋದು ಈಸ್ಟರ್. ಈ ಈಸ್ಟರ್ ನ ಯಾವಾಗ ನೀವು ಬೇಸ್ ಜೊತೆ ರಿಯಾಕ್ಟ್ ಮಾಡ್ತೀರಾ? when you react ester with a base, what do you get? When you react ester with the base, you get soap and your alcohol will be back. What is the soap that you're getting here? ಯಾವ ಸೋಪ್ ನಿಮ್ಗೆ ಸಿಗ್ತಾ ಇದೆ ಇಲ್ಲಿ? ಅಬ್ಸರ್ವ್ ಮಾಡಿ, ಯಾವ ಸೋಪ್ ಸಿಗುತ್ತೆ ನಿಮ್ಗೆ ಇಲ್ಲಿ? This CH3COO will combine with Na. Na ಜೊತೆ ಕಂಬೈನ್ ಆದಾಗ ಏನಾಗುತ್ತೆ? ತುಂಬಾ ಸಿಂಪಲ್ ಆಗಿದೆ ಈಕ್ವೇಶನ್ ನೋಡಿ. CH3COO ಏನಾಗುತ್ತೆ? Na ಜೊತೆ ಕಂಬೈನ್ ಆಗುತ್ತೆ. The soap formed here is sodium acetate. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಆಲ್ಕೋಹಾಲ್ ನೋಡಿ, ಈ C2H5OH ಜೊತೆ ಕಂಬೈನ್ ಆಗಿ ಏನಾಗುತ್ತೆ? ಇಟ್ ವಿಲ್ ಫಾರ್ಮ್ C2H5OH. ಯೋರ್ ಆಲ್ಕೋಹಾಲ್ ಇಸ್ ಬ್ಯಾಕ್. ಓಕೆನಾ? ಸೊ ಇದು ಇಂಪಾರ್ಟೆಂಟ್. someone is asking, ma'am, please explain definition of hydrogenation. ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ, ಇದನ್ನ ನೀವು ಸೆಂಟೆನ್ಸ್ ಅಲ್ಲಿ ಬರ್ಕೊಳ್ಬಹುದು. ಹೈಡ್ರೋಜನೇಷನ್ ಅಂದ್ರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್. ವಾಟ್ ಆರ್ ಯು ಡೂಯಿಂಗ್? ಯು ಆರ್ ಆಡಿಂಗ್ ದ ಹೈಡ್ರೋಜನ್. ಅಡಿಷನ್ ಆಫ್ ಹೈಡ್ರೋಜನ್ to unsaturated hydrocarbon to get saturated hydrocarbon in the presence of nickel as catalyst. This is called hydrogenation. Okay na? Clear ಆಯ್ತು ಅಲ್ವಾ? Right? So ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸಪೋನಿಫಿಕೇಶನ್ and the hydrogenation ನನಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್, ವಾಟ್ ಈಸ್ ವಿನೆಗರ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ವಿನೆಗರ್? See, vinegar is the dilute form of ethanoic acid. So dilute form of what? Ethanoic acid. ಯಾಕೆ ಮ್ಯಾಮ್ ಡೈಲ್ಯೂಟ್ ಫಾರ್ಮ್ ಅಂತ ಹೇಳಿ ಕೇಳಿದ್ರೆ, ಯಾಕೆ ಡೈಲ್ಯೂಟ್ ಫಾರ್ಮ್ ಅಂತ ಕರಿತೀವಿ? ಬಿಕಾಸ್ ಇಫ್ ಯು ಟೇಕ್ 95% ಆಫ್ ವಾಟರ್ ಅಂಡ್ ಇಫ್ ಯು ಆಡ್ 5% ಆಫ್ ಇಥನೋಯಿಕ್ ಆಸಿಡ್ ಟು ದಿಸ್, 5% ಇಥನೋಯಿಕ್ ಆಸಿಡ್ ಅನ್ನ ಆಡ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ?
ವಿನೇಗರ್ ಸಿಗುತ್ತೆ. ಬೇಸಿಕಲಿ ವಿ ಯೂಸ್ ದಿಸ್ ಟು ಮ್ಯಾನುಫ್ಯಾಕ್ಚರ್ ದ ಚೈನೀಸ್ ಫುಡ್. ಓಕೆನಾ? ಸೊ ಯೂಸಸ್ ಕೇಳ್ತಾ ಇದ್ದಾರೆ, ವೇರ್ ಡು ವಿ ಯೂಸ್ ದ ವಿನೇಗರ್? ವಿನೇಗರ್ ಇಸ್ ಬೇಸಿಕಲಿ ಯೂಸ್ಡ್ ಆಸ್ any ideas you have, children? Can you give answer? Where can we use vinegar? Can we use as a preservative? Can we use as a preservative? So preservative ಆಗಿ ನಾವು ಯೂಸ್ ಮಾಡಬಹುದಾ? Okay, very good. So most of you are giving the right answer. Okay. So yes, we can use the vinegar as a preservative. Preservative ಆಗಿ ನಾವು ಯೂಸ್ ಮಾಡಬಹುದು. ಓಕೆನಾ? ರೈಟ್. ಸೊ ಎಸ್, ಫೈನ್. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡ್ತಾ ಬರೋಣ. ನಾನು ಈಗ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದೆಲ್ಲ ಅಪ್ಲಿಕೇಶನ್ ಟೈಪ್. ಓಕೆನಾ? ರೈಟ್. ನೆಕ್ಸ್ಟ್ ನೋಡಿ, ವಾಟ್ ಹ್ಯಾಪನ್ಸ್ ವೆನ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಈಸ್ ಆಡೆಡ್ ಟು ಪ್ರೊಪೆನಾಲ್ ಅಂತ ಕೇಳ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ನಿಮ್ಮನ್ನು ಮತ್ತೆ ಹೇಳ್ತಾ ಇದೀನಿ ಏನಂದ್ರೆ, ನೀವು ಆಲ್ಕೋಹಾಲ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಕನ್ವರ್ಷನ್ ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಅದಕ್ಕೆ ರಿಲೇಟೆಡ್ ಆಗಿ ಬೇರೆ ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಆನ್ಸರ್ ಮಾಡಬಹುದು. ಸೊ ಏನ್ ಕೇಳ್ತಾ ಇದ್ದಾರೆ, ವಾಟ್ ಹ್ಯಾಪನ್ಸ್ ವೆನ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಈಸ್ ಆಡೆಡ್ ಟು ಪ್ರೊಪೆನಾಲ್? ಪ್ರೊಪೆನಾಲ್, ಸಿ ಪ್ರೊಪೆನಾಲ್ ಅನ್ನೋದೇನು? ಪ್ರೊಪೆನಾಲ್ ಈಸ್ ಬೇಸಿಕಲಿ ಎ ಆಲ್ಕೋಹಾಲ್. ಓಕೆ, ಪ್ರೊಪೆನಾಲ್ ಈಸ್ ಬೇಸಿಕಲಿ ಎ ಆಲ್ಕೋಹಾಲ್. ಆಲ್ಕೋಹಾಲ್ಗೆ ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದಿದೆ ನಮ್ಮ ಹತ್ರ? KMnO4 ಇದೆ. ನಿಮ್ಗೆ ಆಕ್ಸಿಡೈಸಿಂಗ್ ಏಜೆಂಟ್ ಎರಡಿದೆ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ವೈ ಡು ವಿ ಯೂಸ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಟು ಕನ್ವರ್ಟ್ ಆಲ್ಕೋಹಾಲ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್? ವೈ? ಬಿಕಾಸ್ ದಿಸ್ ಈಸ್ ಆಕ್ಟಿಂಗ್ ಲೈಕ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ದಿಸ್ ಈಸ್ ಆಕ್ಟಿಂಗ್ ಲೈಕ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಕ್ಲಾರಿಟಿ ಇರ್ಲಿ, ಅರ್ಥ ಆಯ್ತಾ? ರೈಟ್. ಈಗ ಪ್ರೊಪೆನಾಲ್ ಏನಾಗ್ತಾ ಇದೆ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ಆಡ್ ಮಾಡಿದಾಗ ಅಂತ ಕೇಳ್ತಾ ಇದ್ದಾರೆ. ಆಲ್ಕೋಹಾಲ್ ಏನಾಗುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಆಲ್ಕೋಹಾಲ್ ಏನಾಗುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಕ್ಯಾನ್ ಯು ಗೈಸ್ ಟೆಲ್ ಮಿ ವಾಟ್ ಕ್ಯಾನ್ ಅ ಪ್ರೊಪೆನಾಲ್ ಬಿ ಕನ್ವರ್ಟೆಡ್ ಇಂಟು? ಪ್ರೊಪೆನಾಲ್ ಏನಾಗಿ ಕನ್ವರ್ಟ್ ಆಗುತ್ತೆ? ಪ್ರೊಪೆನಾಲ್ ಏನಾಗಿ ಕನ್ವರ್ಟ್ ಆಗುತ್ತೆ? ಸೊ ಐ ಆಮ್ ಹೈಡಿಂಗ್ ದ ಸ್ಟೂಡೆಂಟ್ಸ್, those who are giving the unwanted conversations. Okay, right, please don't mind. So those who are giving unwanted conversation, I'm hiding those students from the channel. So other students, those who are involved in answering the question, please proceed, children. Okay, right. So I think you understood. Yes, I think you understood. So what can you, how can you convert? Very good, children. So most of you are answering. Madhu has answered, Krishna has answered. Right, Madhu Yadav and Madhu Shri, there are both the students have answered. Correct. See, you can convert the propanol into propanoic acid. You can convert propanol into propanoic acid. Can you convert butanol into butanoic acid? Can you convert butanol into butanoic acid? Is it possible to convert butanol into butanoic acid? Okay. So I welcome each and everyone who are joining to the live right now, my dear students. So can you tell me, can you convert? Yes, yes, definitely you can convert. One ತಿಳ್ಕೊಳ್ರೋ, see, ಯಾವುದೇ ಆಲ್ಕೋಹಾಲ್ ಆಗಿರಬಹುದು ನೀವು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡಬಹುದು in the presence of oxidizing agent. Here ಆಯ್ತು ಅಲ್ವಾ? ರೈಟ್. ನೆಕ್ಸ್ಟ್ ನೋಡಿ, ರೈಟ್ ದ ನೆಕ್ಸ್ಟ್ ಹೋಮೋಲಾಗಸ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಕೇಳ್ತಾ ಇದ್ದಾರೆ ಇಲ್ಲಿ C2H4. C2H4 ಅನ್ನೋದೇನು? ಫಸ್ಟ್ ಐಡೆಂಟಿಫೈ ದಿಸ್. ವಾಟ್ ಇಸ್ ದಿಸ್? ಅಬ್ಸರ್ವ್ ಮಾಡಿ, ಇದಕ್ಕೆ ನೀವು ಜನರಲ್ ಫಾರ್ಮುಲಾ ಅಪ್ಲೈ ಮಾಡಿ, CnH2n+2 ಅಪ್ಲೈ ಮಾಡಿ. ಫಸ್ಟ್ ಟೈಮ್ ನೀವು ಮಾಡ್ತಾ ಇದ್ರೆ ಈ ಒಂದು ಮೆಥಡ್ ಅನ್ನ ಅಪ್ಲೈ ಮಾಡಿ. ಓಕೆನಾ? ಈ CnH2n ಜಾಗದಲ್ಲಿ ಏನಾಗುತ್ತೆ, n ವ್ಯಾಲ್ಯೂ 2 ಹಾಕಿ, ಏನಾಯ್ತು? C2H2 into 2+2 ಆಯ್ತು. ಸೊ ಈಸ್ ದಿಸ್ ಫಾರ್ಮುಲಾ ಫಾಲೋಯಿಂಗ್ ದಿಸ್? ವಾಟ್ ಇಸ್ ದಿಸ್? ಆಲ್ಕೇನ್. ಆಲ್ಕೇನ್ ಇದು ಅಲ್ಲ. ಸೊ ದಿಸ್ ಇಸ್ ನಾಟ್ ಆಲ್ಕೇನ್. C2H6 ಬರ್ತಾ ಇದೆ, ಬಟ್ ವಿ ಹ್ಯಾವ್ C2H4. ಸೊ ದೆನ್ ವಾಟ್ ಯು ಹ್ಯಾವ್ ಟು ಡೂ, ಯು ಟ್ರೈ ವಿತ್ ಅನದರ್ ಕಾಂಪೌಂಡ್ ದಟ್ ವಿ ಹ್ಯಾವ್, that is alkane. Next member, that is CnH2n. CnH2n ನೋಡಿ, CnH2n n ಜಾಗದಲ್ಲಿ ಏನಾಕಿ 2 ಹಾಕಿ, so C2H2 ಏನಾಯ್ತು 4. so C2H4 ಬಂತು. what is C2H4? this is my ethene. this is my ethene. so homologous series ಅಂದ್ರೆ ಏನು? ಸಿಂಪಲ್ ಕಣ್ರೋ. homologous series ಅಂದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮ ನೆಕ್ಸ್ಟ್ ಮೆಂಬರ್ ಏನಿರುತ್ತೆ ಅದಕ್ಕೆ 1 ಕಾರ್ಬನ್ 2 ಹೈಡ್ರೋಜನ್ ಡಿಫರೆನ್ಸ್ ಇರುತ್ತೆ. ಓಕೆನಾ? ರೈಟ್. C2H4 ಈಗೇನಾಯ್ತು ನೋಡಿ, ಇಲ್ಲಿಂದ ನೆಕ್ಸ್ಟ್ ಕಾಂಪೌಂಡ್ ಏನಾಗುತ್ತೆ, 1 ಕಾರ್ಬನ್ ಇನ್ಕ್ರೀಸ್ ಆಗುತ್ತೆ, C3 ಆಗುತ್ತೆ.
H4 ಇರೋದೇನಾಗುತ್ತೆ, 2 ಹೈಡ್ರೋಜನ್ ಇನ್ಕ್ರೀಸ್ ಆಗುತ್ತೆ, H6 ಆಗುತ್ತೆ. ದಿಸ್ ಇಸ್ ಪ್ರೋಪೀನ್. ನೆಕ್ಸ್ಟ್ ನೋಡಿ C3 ಇರೋದೇನಾಗುತ್ತೆ, 1 ಕಾರ್ಬನ್ ಇನ್ಕ್ರೀಸಸ್, C4, 2 ಹೈಡ್ರೋಜನ್ ಇನ್ಕ್ರೀಸಸ್, H8. ಸೊ ದಿಸ್ ಇಸ್ ಈಥೀನ್, ದಿಸ್ ಇಸ್ ಪ್ರೋಪೀನ್, ದಿಸ್ ಇಸ್ ಬ್ಯೂಟೀನ್. ಕ್ಲಿಯರ್ ಆಯ್ತು ಅಲ್ವಾ? ದಿಸ್ ಇಸ್ ಹೌ ಯು ವಾಂಟ್ ಟು ರೈಟ್. ಓಕೆನಾ? ರೈಟ್. ಓಕೆ, ಎಸ್, ಯುವರ್ ಆನ್ಸರ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ನೋಡಿ C4H10 ಇದೆ. C4H10, C4H10 ಫಸ್ಟ್ ಫಾರ್ಮುಲಾ ಹಾಕಿ CnH2n+2 ಹಾಕಿ ಸಾಲ್ವ್ ಮಾಡಿ. ಏನಾಗುತ್ತೆ, n ಜಾಗದಲ್ಲಿ 4 ಹಾಕಿ ಏನಾಗುತ್ತೆ, C4H 2 into 4 plus 2 ಏನಾಯ್ತು, C4H2 4 8 plus 2 ಏನಾಯ್ತು, 10 ಆಯ್ತು. ದಟ್ ಮೀನ್ಸ್ ದಿಸ್ ಇಸ್ ಆಲ್ಕೇನ್. ಇದು ಆಲ್ಕೇನ್ ಆಗಿದೆ. C4H10 ಆಲ್ಕೇನ್ ಆಯ್ತು ಅಂದ್ರೆ ಆಲ್ಕೇನ್ ಅಲ್ಲಿ ಯಾವುದು, ಫೋರ್ತ್ ಮೆಂಬರ್ ಇಸ್ ಬ್ಯೂಟೇನ್. ಫೋರ್ತ್ ಮೆಂಬರ್ ಇಸ್ ಬ್ಯೂಟೇನ್. ಸೊ ರೈಟ್, ಇಟ್ಸ್ ಅ ಸಕ್ಸೆಸಿವ್ ಮೆಂಬರ್. ಏನಾಗುತ್ತೆ, 1 ಕಾರ್ಬನ್ ಇನ್ಕ್ರೀಸಸ್, C5, 2 ಹೈಡ್ರೋಜನ್ ಇನ್ಕ್ರೀಸಸ್, ಏನಾಗುತ್ತೆ, H12 ಆಗುತ್ತೆ. C5H12 ಆಗುತ್ತೆ. C5H12 ಅನ್ನೋದೇನು, C5H12 is the pentene. ಸಾರಿ, ಪೆಂಟೇನ್. ಓಕೆ, ಇದು ಬ್ಯೂಟೇನ್. ಇದು ಆಲ್ಕೇನ್ ಆಗಿರೋದ್ರಿಂದ ಇದು ಬ್ಯೂಟೇನ್ ಆಗಿದೆ, ಇದು ಪೆಂಟೇನ್ ಆಗಿದೆ. ನೆಕ್ಸ್ಟ್ ಮೆಂಬರ್ ನೋಡಿ C6 ಆಗುತ್ತೆ, H ಮತ್ತೆ 2 ಇನ್ಕ್ರೀಸ್ ಆಗುತ್ತೆ, 14 ಆಗುತ್ತೆ. ಸೊ ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್. ಸಕ್ಸೆಸಿವ್ ಮೆಂಬರ್ಸ್ ಯುವರ್ ರೈಟಿಂಗ್ ಅಷ್ಟೇ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಓಕೆ, ಸೊ 1 ಕಾರ್ಬನ್ 2 ಹೈಡ್ರೋಜನ್ ಇನ್ಕ್ರೀಸ್ ಆದ್ರೆ ಡೆಫಿನೆಟ್ಲಿ ಯುವರ್ ವಾಟ್ ಎವರ್ ಯುವರ್ ಸೀರೀಸ್ ಯುವರ್ ರೈಟಿಂಗ್, ದೋಸ್ ಸೀರೀಸ್ ಆರ್ ಡೆಫಿನೆಟ್ಲಿ ಆರ್ ಇನ್ ದ ಹೋಮೋಲಾಗಸ್ ಸೀರೀಸ್. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. someone is asking about isomer. I'll teach. Okay, ನೋಡಿ ಈಗ ನೆಕ್ಸ್ಟ್ ಏನಿದೆ, how would you bring about the following conservation? Name the process, write the reaction involved. ethanol to ethene ಅಂತ ಕೇಳಿದ್ದಾರೆ. how would you bring about the following conservation? ಸೊ ಹೇಗ್ ಮಾಡ್ತೀರಾ ಈ ಫಾಲೋಯಿಂಗ್ ಅಲ್ಲಿ ಇರೋದನ್ನ ಅಂತ ಕೇಳ್ತಾ ಇದ್ದಾರೆ. ಏನಿದೆ, ಇಥನಾಲ್. ಇಥನಾಲ್ ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಇಥನಾಲ್, ಓಕೆ, ಸೊ ದಿಸ್ ಇಥನಾಲ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಈಥೀನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಥನಾಲು ಈಥೀನ್ ಆಗ್ತಾ ಇದೆ ಅಂದ್ರೆ ಅಬ್ಸರ್ವ್ ಮಾಡಿ, ಇಥನಾಲು ಈಥೀನ್ ಆಗ್ತಾ ಇದೆ. ಹೇಗಾಗ್ತಾ ಇದೆ ಅಬ್ಸರ್ವ್ ಮಾಡಿ. ಇಥನಾಲ್ ಫಾರ್ಮುಲಾ ಬರೀರಿ, CH3 CH2OH, CH3 CH2OH. ಏನಾಗ್ತಾ ಇದೆ ಈಗ, ಇಥನಾಲ್ ಏನಾಗ್ತಾ ಇದೆ, ಈಥೀನ್. ಈಥೀನ್ ಫಾರ್ಮುಲಾ ಏನು, C2H4 ಆಗ್ತಾ ಇದೆ. ಮ್ಯಾಮ್ ಹೇಗಾಗ್ತಾ ಇದೆ ನೋಡಿ, ಇಥನಾಲ್ ಈಥೀನ್ ಆಗ್ಬೇಕು ಅಂದ್ರೆ there is something which is missing from here. What is missing? You can see that the water molecule present here is missing. How is it missing? See, this can be actually performed by using a dehydrating agent. ಇದನ್ನ ಏನಂತ ಹೇಳ್ತೀವಿ, dehydrating agent ಅಂತ ಹೇಳಿ ಕರಿತೀವಿ. See, ethanol can be converted into ethene by adding the suitable dehydrating agent. Dehydrating agent ಯಾವುದು ಇಲ್ಲಿ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ತುಂಬಾ ಸಿಂಪಲ್ ಕಂಡ್ರು. ಏನಾಗ್ತಿದೆ ಅಂದ್ರೆ ಇಥನಾಲ್ ಈಥೀನ್ ಆಗ್ತಾ ಇದೆ ಅಂದ್ರೆ ಡಿಹೈಡ್ರೇಷನ್ ಆಗ್ತಾ ಇದೆ. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಡಿಹೈಡ್ರೇಷನ್ ರಿಯಾಕ್ಷನ್. ಡಿಹೈಡ್ರೇಷನ್ ಅಂದ್ರೆ ಏನು, ಡಿಹೈಡ್ರೇಷನ್ ಅಂದ್ರೆ ರಿಮೂವಲ್ ಆಫ್ ವಾಟರ್. ಅರ್ಥ ಆಗ್ತಿದ್ಯಾ? ನೋಡಿ ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದೀರಾ, ಇಥನಾಲ್ ಇದೆ, ಇಥನಾಲ್ ಅಲ್ಲಿ ಏನ್ ರಿಮೂವ್ ಆಗ್ತಾ ಇದೆ, ವಾಟರ್ ರಿಮೂವ್ ಆಗ್ತಾ ಇದೆ. ವಾಟರ್ ರಿಮೂವ್ ಆದಾಗ ಏನ್ ಉಳ್ಕೊಂಡಿದೆ ನೋಡಿ, ಏನ್ ಉಳ್ಕೊಂಡಿದೆ ಅಬ್ಸರ್ವ್ ಮಾಡಿ. ಇಲ್ಲಿ ದೇರ್ ಇಸ್ 1 ಕಾರ್ಬನ್ ಅಂಡ್ 3 ಹೈಡ್ರೋಜನ್, CH3 ಆಯ್ತು. there is another carbon, so 1 carbon plus another carbon ಏನಾಯ್ತು, 2 carbon ಆಯ್ತು. 3 hydrogen plus 1 hydrogen ಏನಾಯ್ತು, 4 hydrogen ಆಯ್ತು. so C2H4 ಏನಾಯ್ತು, ethene ಆಯ್ತು. how it has converted into ethene? It has converted into ethene when we added concentrated sulfuric acid, because this is acting like a dehydrating agent. This is acting like a dehydrating agent. here ಆಯ್ತು ಅಲ್ವಾ? right, fine. next ನೋಡಿ, write the name and formula of second member of series of carbon compounds whose general formula is CnH2n+1OH ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ. ಏನ್ ಕೇಳ್ತಾ ಇದ್ದಾರೆ, ರೈಟ್ ದ ನೇಮ್ ಅಂಡ್ ಫಾರ್ಮುಲಾ ಆಫ್ ಸೆಕೆಂಡ್ ಮೆಂಬರ್. ಸೆಕೆಂಡ್ ಮೆಂಬರ್ ಆಗಿರ್ಬೇಕಂತೆ. ಸೀರೀಸ್ ಆಫ್ ಕಾರ್ಬನ್ ಕಾಂಪೌಂಡ್ whose general formula is CnH2n+OH. ಈಗ CnH2n+OH, ಸೊ ಸಿ ಗೆ ಈಗ 1 ಹಾಕೋಣ. ಸಿ ಗೆ 1 ಹಾಕಿದ್ರೆ ಏನಾಗುತ್ತೆ, ಸೊ ಸಿ ಗೆ 1 ಹಾಕಿದ್ರೆ ಇಟ್ ವಿಲ್ ಬಿ ಎನ್ ಅಂದ್ರೆ ಸಿ ಗೆ 1 ಅಂದ್ರೆ ಎನ್ ವ್ಯಾಲ್ಯೂ 1 ಹಾಕೊಳ್ಳೋಣ. ಎನ್ ವ್ಯಾಲ್ಯೂ 1 ಆದ್ರೆ ಏನಾಯ್ತು, C1 ಆಯ್ತು. H 2 into 1, ಓಕೆ, ಪ್ಲಸ್ 1 ಏನಾಯ್ತು, ಹಾಗೆ ಇಟ್ಕೊಳ್ಳಿ. ನಾನು ಏನ್ ಹೇಳ್ತಾ ಇದೀನಿ ಕರೆಕ್ಟ್ ಆಗಿ ನೋಡಿ. ಎಲ್ಲಿ ಎನ್ ಇದೆ ಅಲ್ಲಿ 1 ಹಾಕೊಳ್ತಾ ಇದೀನಿ, ವ್ಯಾಲ್ಯೂ 1 ಫಸ್ಟ್ ಮೆಂಬರ್ಗೆ.
ಓಕೆ, ನೆಕ್ಸ್ಟ್ OH ನ ಹಾಗೆ ಇಟ್ಕೊಳ್ಳೋಣ. C1 is same as C. H 2 1s are 2 plus 1 ಏನಾಯ್ತು 3 ಆಯ್ತು. CH3 ಆಯ್ತು. ನೆಕ್ಸ್ಟ್ OH ಆಯ್ತು. CH3OH ಏನಾಗ್ತಾ ಇದೆ ನೋಡಿ, CH3OH ಏನು ಈಸಿಯಾಗಿ ಕಂಡುಹಿಡಿಬಹುದು ಕಣ್ರು. ಒಂದೇ ಕಾರ್ಬನ್ ಇದೆ, ಒಂದೇ ಕಾರ್ಬನ್ ಇದ್ರೆ ಏನು, ದಿಸ್ ಇಸ್ ಮೀಟ್. ಫಂಕ್ಷನಲ್ ಗ್ರೂಪ್ ಏನಿದೆ, OH ಇದೆ, ಆಲ್. ಇದೇನಾಯ್ತು, ಮಿಥೆನಾಲ್ ಆಯ್ತು. ಫಸ್ಟ್ ಮೆಂಬರ್ ಮೆಥನಾಲ್ ಆದ್ರೆ ಸೆಕೆಂಡ್ ಮೆಂಬರ್ ಏನಾಗಿದೆ, ಸೆಕೆಂಡ್ ಮೆಂಬರ್ ಈಸ್ ಮೆಥನಾಲ್ ಮೇಲೆ ಏನ್ ಬರುತ್ತೆ, ಇಟ್ ಇಸ್ ಸೆಕೆಂಡ್ ಮೆಂಬರ್ ಈಸ್ ಇಥನಾಲ್. ವೆರಿ ಈಸಿ. ಅರ್ಥ ಆಗ್ತಿದ್ಯಾ? ಹೇಗೆ ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ. ಓಕೆ, ಸೊ ಮೆಥನಾಲ್ ಅರ್ಥ ಆಯ್ತಲ್ಲ. ನಾನು ಏನ್ ಮಾಡಿದೆ, ಎನ್ ಫಸ್ಟ್ ಮೆಂಬರ್ ಎನ್ ಇಸ್ ಈಕ್ವಲ್ಸ್ ಟು 1. ಎನ್ ಜಾಗದಲ್ಲಿ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಏನಾಯ್ತು C1. C1 ಅಂದ್ರೂ ಒಂದೇ, C ಅಂದ್ರೂ ಒಂದೇ. ದಟ್ ಮೀನ್ಸ್ 1 ಕಾರ್ಬನ್ ಆಟಮ್. ಮತ್ತೆ ಎನ್ ಜಾಗದಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ, 2 1s ಏನಾಯ್ತು 2 plus 1 3. CH3 ಆಯ್ತಾ? ಸೊ ಮೈ ಫಂಕ್ಷನಲ್ ಗ್ರೂಪ್ ಇಸ್ OH. ನೋಡಿ, 1 ಕಾರ್ಬನ್ ಇದ್ರೆ ಮೀತ್, OH ಇದ್ರೆ ಆಲ್, ಇಟ್ ಇಸ್ ಮೆಥನಾಲ್. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ showing your love and respect towards chat through chat revenue. It might be a small appreciation for me, but I want you guys to score good marks in examination. That is more over the biggest appreciation for me. Rather than this, you have to score good marks. Okay, so in the sense ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆನಾ? ರೈಟ್. ಈಗ ಮೆಥನಾಲ್ ಆಯ್ತಲ್ಲ, ಫಸ್ಟ್ ಮೆಂಬರ್ ಮೆಥನಾಲ್ ಆದ್ರೆ, ಸೊ ಆಲ್ಕೋಹಾಲ್ ಅಲ್ಲಿ ಫಸ್ಟ್ ಮೆಂಬರ್ ಮೆಥನಾಲ್ ಆದ್ರೆ ಸೆಕೆಂಡ್ ಮೆಂಬರ್ ಯಾರಾಗ್ತಾರೆ, ಇಟ್ ಈಸ್ ಇಥನಾಲ್. ಅಷ್ಟೇ ಮ್ಯಾಮ್. ಇಥನಾಲ್ ಫಾರ್ಮುಲಾ ಹೇಗೆ ಬರೆಯೋದು ಮ್ಯಾಮ್? ತುಂಬಾ ಸಿಂಪಲ್ ಕಂಡ್ರು ನೋಡಿ. ಇಥನಾಲ್ ಈಟ್ ಏನ್ ಮಾಡ್ತೀರಾ, 2 ಕಾರ್ಬನ್ ಬರ್ಕೊಳ್ಳಿ, 2 ಕಾರ್ಬನ್. ಆಲ್ ಅಂದ್ರೆ ಏನು, OH ಬರ್ಕೊಳ್ಳಿ. ನೋಡಿ, ಈಟ್ ಅಂದ್ರೆ 2 ಕಾರ್ಬನ್ ಬರ್ದಿದ್ದೀರಾ, ಆಲ್ ಅಂದ್ರೆ OH ಬರ್ದಿದ್ದೀರಾ. ಸೊ ನಾವು ದ ಕಾರ್ಬನ್ ಶುಡ್ ಬಿ ಸರೌಂಡೆಡ್ ಬೈ ದ ಹೈಡ್ರೋಜನ್. ಎಲ್ಲ ಕಡೆನೂ ಏನ್ ಮಾಡ್ಬೇಕು, ಹೈಡ್ರೋಜನ್ ಅನ್ನ ಬರಿಬೇಕು. ಸೊ ಹೈಡ್ರೋಜನ್ ಅನ್ನ ಬರಿದೆ ಬಿಡಬೇಡಿ, ಯು ಹ್ಯಾವ್ ಟು ರೈಟ್. ಸೊ ಫಾರ್ಮುಲಾ ಏನಾಯ್ತು ಅಬ್ಸರ್ವ್ ಮಾಡಿ. ಈಗ ನೀವು ಅಬ್ಸರ್ವ್ ಮಾಡಿ, ಫಾರ್ಮುಲಾ ಏನಾಗಿದೆ. ಸೊ 2 ಕಾರ್ಬನ್ ಇದೆ, ದಟ್ ಈಸ್ C2. 1 2 3 4 5 ಹೈಡ್ರೋಜನ್ ಇದೆ, H5 and OH. This is your formula for ethanol. ಸೊ ಯಾರಿಗೆ ಬೇರೆ ಏನ್ ಡೌಟ್ಸ್ ಇದೆ, ಯು ಕ್ಯಾನ್ ಜಾಯಿನ್ ಟು ಮೈ ಟೆಲಿಗ್ರಾಮ್ ಗ್ರೂಪ್. ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಇದಲ್ಲದೆ ಈಗ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟೇಟ್ ಪ್ರಿಪರೇಟರಿ 2020-23 ನಲ್ಲಿ ಸ್ಟೇಟ್ ಪ್ರಿಪರೇಟರಿ ನಲ್ಲಿ ಏನೆಲ್ಲ ಕ್ವಶನ್ಸ್ ಕೊಟ್ಟಿದ್ದಾರೆ ಆ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಕೈಂಡ್ಲಿ ಗೋ ಥ್ರೂ ದಾಟ್ ವಿಡಿಯೋ ಆಲ್ಸೋ. ನಿಮ್ಗೆ ಆ ವಿಡಿಯೋನ ಚೆಕ್ ಮಾಡೋದ್ರಿಂದ ಡೆಫಿನೆಟ್ಲಿ ಇನ್ನೊಂದಷ್ಟು ಐಡಿಯಾಸ್ ಬರುತ್ತೆ, ಲೈಕ್ ಪ್ರೀವಿಯಸ್ ಇಯರ್ ಕ್ವಶನ್ ನ ಹೇಗೆ ಕೇಳಿದ್ರು ಅಂತ. ಸೊ ಇವತ್ತು 10 o'clock ಆದ್ಮೇಲೆ ನಾನು ನಿಮ್ಗೆ ಒಂದಷ್ಟು ಸ್ಕೋರಿಂಗ್ ಕ್ವಶನ್ಸ್ ಏನೇನೇ ಇದೆ ಲೆಸನ್ ವೈಸ್ ಅಂತ ಡಿಸ್ಕಸ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆಫ್ಟರ್ 10 o'clock ಕುತ್ಕೊಳ್ಳಿ ನನ್ನ ಜೊತೆ. ಒಂದು 1 to 1.5 hour ನಾನು ನಿಮ್ ಜೊತೆ ಏನಂದ್ರೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಲೆಸನ್ ವೈಸ್ ಅದನ್ನ ನಾನು ಸ್ಕ್ರಾಲ್ ಮಾಡ್ತಾ ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ. ಸೊ ಯಾವ್ಯಾವ ಕ್ವಶನ್ ಕೊಟ್ರೆ ಹೇಗೆ ಆನ್ಸರ್ ಮಾಡ್ಬೇಕು ಅಂತ ಕೂಡ ನಾನು ನಿಮ್ಗೆ ಗೈಡ್ ಮಾಡ್ತಾ ಬರ್ತೀನಿ. ಕ್ಲಿಯರ್ ಆಯ್ತಲ್ವಾ? ರೈಟ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, once again I'm requesting students, see those who are joined to the live, please concentrate on what I am telling. So rather do not disturb the other students. It's my humble request. Okay, right. So next observe ಮಾಡೋಣ. Let's look at the next question. ನೋಡಿ, ಈಗ ಫಸ್ಟ್ ಸೆಕೆಂಡ್ ಮೆಂಬರ್ ಗೊತ್ತಾಯ್ತಲ್ಲ. ಸಿ, ಈಗ ಲೆಟ್ ಮಿ ಆಸ್ಕ್ ಯು ಎ ಕ್ವೆಶ್ಚನ್. ಸೊ ಹೂ ಇಸ್ ದ ಫಿಫ್ತ್ ಮೆಂಬರ್ ಆಫ್ ಆಲ್ಕೋಹಾಲ್? ಟೆಲ್ ಮಿ, ಹೂ ಇಸ್ ದ ಫಿಫ್ತ್ ಮೆಂಬರ್ ಆಫ್ ಆಲ್ಕೋಹಾಲ್? Who is the fifth member of alcohol? Who is the fifth member of alcohol? ಸೊ ಎಸ್, ಕೀ ಆನ್ಸರ್ಸ್ ಶೇರ್ ಮಾಡ್ತೀನಿ. ಯಾವ್ದ್ರದ್ದು ಕೀ ಆನ್ಸರ್ಸ್ ಬೇಕಾಗಿದೆ ನಿಮ್ಗೆ ಅಂತ ಮೆನ್ಷನ್ ಮಾಡಿ ಕಾಮೆಂಟ್ ಏರಿಯಾದಲ್ಲಿ. ನಾನು ನಿಮ್ಗೆ ಲಿಂಕ್ ನ ಅಟ್ಯಾಚ್ ಮಾಡ್ತೀನಿ. ಓಕೆನಾ? ರೈಟ್. ಗಣೇಶ್ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್. Archana Hegde has given the right answer, followed by Srini, Bhumika, Harshavardhan, Manju. I think you're telling the answer for previous thing. Okay, fifth member I'm asking. Fifth member is pentanol only. Okay, because the first member here we have the methanol. Clear? Correct answer. Next, nodi, the last question of this session. Write the name and formula of the first member of the series of carbon compounds whose general formula is CHO ಅಂತ ಕೇಳ್ತಾ ಇದ್ದಾರೆ. What is CHO? CHO ಅಂತ ಹೇಳಿದಾಗ ನಾವು aldehyde ಅಂತ ಹೇಳಿ ಕರಿತೀವಿ. Aldehyde. CHO is nothing but aldehyde. So aldehyde ಅಲ್ಲಿ first member ಯಾರು? Do we have meth in aldehyde? Do we have meth in aldehyde?
Yes? Okay? Very good. Okay. So fine. So the first member of aldehyde is methanol. It is methanol. ನಿಮ್ಗೆ ಇನ್ನೂ ಒಂದು ಟ್ರಿಕ್ ಹೇಳ್ತೀನಿ, ಏನ್ ಗೊತ್ತಾ? ಸ್ಪೆಲ್ಲಿಂಗ್ಸ್ ಬರ್ತಾ ಇಲ್ಲ ಮ್ಯಾಮ್, ನನ್ಗೆ ಸ್ಪೆಲ್ಲಿಂಗ್ಸ್ ಅರ್ಥ ಆಗ್ತಿಲ್ಲ ಮ್ಯಾಮ್, ಹೇಗ್ ಬರೆಯೋದು ಅಂತಂದ್ರೆ ನೋಡಿ, ವೆರಿ ಸಿಂಪಲ್ ಕಂಡ್ರು. ಏನ್ ಗೊತ್ತಾ, ಈಗ ಮೀಥೇನ್ ಬರ್ಕೊಳ್ಳಿ. ನೋಡಿ, ಈಗ ಎಲ್ಲದಕ್ಕೂ ಇಷ್ಟೇ, ಮೀಥೇನ್ ಬರ್ಕೊಳ್ಳಿ. ಮೀಥೇನ್ ಬರ್ದು ಜಸ್ಟ್ ಇ ರಿಮೂವ್ ಮಾಡಿ OL ಹಾಕಿದ್ರೆ ಮೆಥನಾಲ್ ಆಗುತ್ತೆ. ನೋ ಡೌಟ್ ಇನ್ ಸ್ಪೆಲ್ಲಿಂಗ್. ಅದೇ ಮೀಥೇನ್ ಅಲ್ಲಿ ಇ ರಿಮೂವ್ ಮಾಡಿ AL ಹಾಕಿದ್ರೆ ಮಿಥೆನಾಲ್ ಆಗುತ್ತೆ. ಅದೇ ಮೀಥೇನ್ ಅಲ್ಲಿ ಇ ರಿಮೂವ್ ಮಾಡಿ OIC ಹಾಕಿದ್ರೆ ಮಿಥನೋಯಿಕ್ ಆಸಿಡ್ ಆಗುತ್ತೆ. ಅದೇ ಇ ರಿಮೂವ್ ಮಾಡಿ ONE ಆಡ್ ಮಾಡಿದ್ರೆ ಮಿಥನೊನ್ ಆಗುತ್ತೆ. ಬಟ್ ನಮ್ಗೆ ಮಿಥನೊನ್ ಅನ್ನೋದಿಲ್ಲ. ಪ್ರೊಪೆನಾನ್, ಸಿ ನಮ್ಗೆ ಈ ಕೀಟೋನ್ ಗ್ರೂಪ್ ಅಲ್ಲಿ ದ ಫಸ್ಟ್ ಮೆಂಬರ್ ಆಫ್ ದ ಕೀಟೋನ್ ಇಟ್ ಸೆಲ್ಫ್ ಈಸ್ ದ ಪ್ರೊಪೆನಾನ್. ಫಸ್ಟ್ ಮೆಂಬರ್ ಈಸ್ ಪ್ರೊಪೆನಾನ್. ಸೊ ಮೆಥನೋನ್ ಅನ್ನೋದು ಬರೋದಿಲ್ಲ. ಓಕೆ, ಯಾವುದೇ ಒಂದು ಆಲ್ಕೇನ್ ಅಲ್ಲಿ ಇ ರಿಮೂವ್ ಮಾಡಿ ಲಾಸ್ಟ್ ಮೆಂಬರ್ ನ ನೀವು ಆಡ್ ಮಾಡಬಹುದು ಆಸ್ ಎ ಫಂಕ್ಷನಲ್ ಗ್ರೂಪ್. ಇಲ್ಲಿ ಫಸ್ಟ್ ಮೆಂಬರ್ ಆಫ್ ಆಲ್ಡಿಹೈಡ್ ಈಸ್ ಮೀಥೇನ್ ಅಂತ ಬರ್ಕೊಳ್ಳಿ. ಸೊ ಮೀಥೇನ್ ಅಂತ ಬರ್ಕೊಂಡು ಇ ರಿಮೂವ್ ಮಾಡಿ ಆಲ್ಡಿಹೈಡ್ ಇಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಬೈ AL. ರೈಟ್. ಫಿಸಿಕ್ಸ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ಕೂಡ ಪ್ಲೀಸ್ ಜಾಯಿನ್ ಟು ದಟ್ ಮೀನ್ಸ್ ಓಪನ್ ದ ಪ್ಲೇ ಲಿಸ್ಟ್ ಇನ್ ದ ಚಾನಲ್ ಅಂಡ್ ಫಿಸಿಕ್ಸ್ ರಿಲೇಟೆಡ್ ಸಾಕಷ್ಟು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದೀನಿ. ಸೊ 27/27 ಸ್ಕೋರ್ ಮಾಡಬೇಕು ಅಂದ್ರೆ ಫಿಸಿಕ್ಸ್ ಅಲ್ಲಿ ಯಾವುದೇ ಲೆಸನ್ ಡೌಟ್ ಇದ್ರು ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಬಹುದು. ಓಕೆನಾ? ಸೊ ಸೇಯಿಂಗ್ ಸೋ ಮಚ್, ಇವತ್ತಿನ ಈ ಒಂದು ಸೆಷನ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಬ್ರೇಕ್ ತಗೊಳ್ಳಿ. ಸೊ ಹ್ಯಾವ್ ಯೋರ್ ಡಿನ್ನರ್ ಆದ್ಮೇಲೆ ನಿಮ್ ಜೊತೆ ನಾನು 10 o'clock ಮತ್ತೆ ಇನ್ನೊಂದು ಲೈವ್ ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? 10 o'clock ಸ್ಟಾರ್ಟ್ ಮಾಡುವಂತ ಒಂದು ಲೈವ್ ಸೆಷನ್ ಅಲ್ಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫ್ರಮ್ ಬಯಾಲಜಿ. ಓಕೆ, ಬಯಾಲಜಿನಲ್ಲಿ ಬರುವಂತ ಸಾಕಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇದಲ್ಲದೆ ಪೀರಿಯೋಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆಲ್ರೆಡಿ ನಾನು ನಿಮ್ಗೆ ಅಪ್ಲಿಕೇಶನ್ ಕ್ವಶನ್ಸ್ ಅನ್ನ ಅಪ್ಲೋಡ್ ಮಾಡಿದೀನಿ. ಚಾನಲ್ ಅಲ್ಲಿ ಅವೈಲೇಬಲ್ ಇದೆ, ದಯವಿಟ್ಟು ಅದನ್ನ ನೋಡಬಹುದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್. ಐಲ್ ಬಿ ಮೀಟಿಂಗ್ ಯು ದ ನೆಕ್ಸ್ಟ್ ಸೆಷನ್ ಶಾರ್ಪ್ at 10 PM today. So tomorrow till afternoon you have time. So whatever the doubts you have, you can ask me. So Yogavati is asking about, ma'am, please send magnetic field. That means magnetic effects of electric current. So ಈ ಒಂದು ವಿಡಿಯೋನ ಕೇಳ್ತಾ ಇದ್ದೀರಾ ನೀವು. ಫೈನ್, ಓಕೆ, ಐ ವಿಲ್ ಶೇರ್ ರೈಟ್ ನೌ. ಶೇರ್ ಮಾಡಿ, ವೇಟ್ ಮಾಡಿ. ಹಾಗೆ you can open that link. ಎಸ್, ಸೊ ನೋಡಿ ಒಂದು ಲಿಂಕ್ ಅನ್ನ ಪೇಸ್ಟ್ ಮಾಡಿದೀನಿ. ಈ ಲಿಂಕ್ ಬಂದು ನಿಮ್ಗೆ ಕಂಪ್ಲೀಟ್ ಆಗಿ ಏನಾಗಿರುತ್ತೆ, ಆಲ್ ಫಿಸಿಕ್ಸ್ ಲೆಸನ್ ಆಗಿರುತ್ತೆ. ಇಫ್ ಯು ಹ್ಯಾವ್ ಎನಿ ಡೌಟ್ ಇನ್ ಫಿಸಿಕ್ಸ್ ಲೆಸನ್, ಡೆಫಿನೆಟ್ಲಿ ಯು ಕ್ಯಾನ್. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ID ಕಾಲ್ಡ್ ಕುಮಾರ್. ಸೊ ಎಸ್, ಬೇಸಿಕಲಿ ನಾನು ಸ್ಟೂಡೆಂಟ್ಸ್ ಅನ್ನ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡಕ್ಕೆ ಇಷ್ಟಪಡೋದ್ರಿಂದ ಲೈಕ್ ಐ ಫೀಲ್ ಆಲ್ವೇಸ್ ಟು ಸೇ that word. Thank you so much. Okay, so let's meet at 10 o'clock sharp. So until then, take rest, have your dinner, and get back to some other concept that you need to learn with respect to examination point of view. Okay, right.